ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಗಾಯ್ಸ್ ಬ್ಯಾಗ್ ಕಲೆಕ್ಷನ್ಸ್ ಇರಬೇಕು ಅಂತ. ಇದೇ ನನ್ನ ಮದುವೆ ಸ್ಯಾರಿ ಗಾಯ್ಸ್. ಗಾಯ್ಸ್ ನಾನು ಸ್ಯಾರಿ ಉಟ್ಕೊಂಡ್ರೆ ಚೆನ್ನಾಗಿರ್ತೀನ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ. ಇಕ್ಕಿದೆ ನೋಡಿ ಸ್ಟ್ಯಾಂಡು, ಪ್ಲೇಟ್ಗಳು, ಬಾಕ್ಸ್ಗಳೆಲ್ಲ. ಇಲ್ಲಿ ಇಕ್ಕೊಂಡ್ರೆ ಹೇಗಿರುತ್ತೆ ಅಂತ ಇಕ್ಕಿ ನೋಡ್ತಿದ್ದೀನಿ ಗಾಯ್ಸ್. ಗಾಯ ಮಾಡ್ಕೊಂಡೆ ಅನ್ಕೊಂತಾನೆ ಇದ್ದೆ, ಏನು ಗಾಯ ಮಾಡ್ಕೊಂಡಿರೋ ಕೆಲಸ ಮಾಡ್ತಿದ್ದೀನಿ ಅಂತ ಅನ್ಕೋಣ ಒಳಗಡೆ. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಇನ್ನು ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದಿರಾ ಕೊನೆ ತನಕ ನೋಡಿ. ಇವತ್ತೇನೆಲ್ಲ ಆಗುತ್ತೆ ಎಲ್ಲ ವಿಡಿಯೋ ಶೇರ್ ಮಾಡ್ತೀನಿ, ಕೊನೆ ತನಕ ಸ್ಕಿಪ್ ಮಾಡಿದಿರಾ ವಿಡಿಯೋ ನೋಡಿ. ಇವತ್ತೇನು ಆಗಲ್ಲ ಗಾಯ್ಸ್, ಏನಂದರೆ ಇವತ್ತೆಲ್ಲ ಮನೆ ಕ್ಲೀನಿಂಗು. ಇವತ್ತು ಸ್ಯಾಟರ್ಡೇ, ಇನ್ನು 2 ದಿವಸ ಇರೋದು ನಮ್ಮ ಶ್ರಾವಣ ಫಸ್ಟ್ ವಾರ ಉಪವಾಸಗೆ. ಸೊ ಅದಕ್ಕೆ ಇವತ್ತೇ ನಾನು ಕ್ಲೀನಿಂಗ್ ಇಟ್ಕೊಂಡಿದ್ದೀನಿ. ಇವತ್ತೇ ಧೂಳು ಹೊಡೆದ್ಬಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು. ಹಾಗೆ ಫ್ರಿಜ್ ಪಾತ್ರೆ ಎಲ್ಲ ತೊಳಿಬೇಕು. ಇಷ್ಟು ಕೆಲಸ ಇದೆ. ಸೊ ಇಷ್ಟು ಕೆಲಸ ಮಾಡಬೇಕಾದ್ರೆ ನನಗೆ ಸ್ವಲ್ಪ ಎನರ್ಜಿ ಬೇಕಲ್ವಾ, ಅದಕ್ಕೆ ನನ್ನ ಎನರ್ಜಿ ಬೂಸ್ಟರ್ನ ಕುಡಿತಾ ಇದ್ದೀನಿ. ಸೊ ಟೀ ಕುಡಿದ್ಬಿಟ್ಟು ಅಡುಗೆ ಮಾಡಿಬಿಟ್ಟು ಅದಾದಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಗೈಸ್, ಯಾಕಂದರೆ ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ಬೇಕಲ್ವಾ. ಸೊ ಅದಕ್ಕೆ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಅದಾದಮೇಲೆ ಒಂದೊಂದೇ ಕೆಲಸ ಮಾಡ್ಕೊತೀನಿ. ಸೊ ಹಾಗೆ ಇನ್ನೊಂದು ವಿಷಯ ಗೈಸ್, ನಿನ್ನೆ ನಾನೇ ಫೋರ್ ಹೆಡ್ ಎಲ್ಲ ಮಾಡಿಕೊಂಡೆ ಗೈಸ್. ಫೋರ್ ಹೆಡ್ ಅಪ್ಪರ್ ಲಿಪ್ಪು ನಾನೇ ಮಾಡಿಕೊಂಡೆ. ಸೊ ಇನ್ನು ಐಬ್ರೋ ಮಾಡ್ಕೊತಾ ಇಲ್ಲ, ಸೊ ಯಾಕಂದರೆ ಶೇಪ್ ಹೊಟ್ಟೋಗುತ್ತೆ ಅಂತ. ಫಸ್ಟು ಸ್ಟಾರ್ಟಿಂಗು ಅಪ್ಪರ್ ಲಿಪ್ಪು, ಫೋರ್ ಹೆಡ್ ಎಲ್ಲ ಮಾಡ್ಕೊತಾ ಇದ್ದೀನಿ ನಾನೇ. ಸೊ ಇದಾಯಿತು. ನಿನ್ನೆ ನಾನು ನಿಮ್ಮ ಹತ್ರ ಇನ್ಫಾರ್ಮ್ ಮಾಡಿಲ್ವಲ್ಲ, ಸೊ ಅದಕ್ಕೆ ಇವತ್ತು ಇನ್ಫಾರ್ಮ್ ಮಾಡ್ತಿದ್ದೀನಿ. ಸೊ ಇವಾಗ ನನ್ನ ಎನರ್ಜಿ ಬೂಸ್ಟರ್ನ ಕುಡ್ದು, ಈ ಮನೇಲಿ ಎಷ್ಟು ಕೆಲಸ ಇದೆ ಗೊತ್ತಾ ಗಾಯ್ಸ್. ಸೊ ನಾನು ಇವತ್ತು ಎಷ್ಟೆಲ್ಲ ಕಷ್ಟಪಡ್ತೀನಿ, ಎಷ್ಟೆಲ್ಲ ಕೆಲಸ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಹಾಗೆ ಇವತ್ತು ಊಟಕ್ಕೆ ಬೇಳೆ ರಸ ಅನ್ನ ಮಾಡ್ತಾಯಿದ್ದೀನಿ ಗಾಯ್ಸ್. ಯಾಕಂದರೆ ಬೇಳೆ ರಸ ಮಾಡಿದ್ರೆ ನಂಗೆ ಸಂಜೆಗೂ ಆಗುತ್ತೆ. ಯಾಕಂದರೆ ಸಂಜೆ ನಾನು ಈ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಅಷ್ಟೊತ್ತಲ್ಲಿ ನಾನು ಅಡುಗೆ ಮಾಡೋಕ್ಕೆ ನಿಂತ್ಕೊಳ್ಳೋಕ್ಕೂ ಆಗೋಲ್ಲ. ಸೊ ಅದಕ್ಕೆ ಬೇಳೆ ರಸನೂ ಅನ್ನ ಮಾಡಿಬಿಡೋಣ ಅಂತ ಅನ್ನಕ್ಕಿಟ್ಟು ಬೇಳೆಗೆ ಇಕ್ಕಿದ್ದೀನಿ. ಸೊ ಇಷ್ಟ ಆಯಿತು. ಅಡುಗೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ, ಓಕೆನಾ. ಸೊ ಇವಾಗ ನನ್ನ ಎನರ್ಜಿ ಬೂಸ್ಟರ್ನ ಕುಡಿಯೋಣ ಬನ್ನಿ. ಅಮ್ಮ ಬಿದ್ದು ಹೋಗು. ನಾನು ಮನೆ ನೋಡಿ ಗೈಸ್ ಹೆಂಗೆ ಮಾಡಿಕ್ಕಿದ್ದಾಳೆ. ಬಟ್ಟೆ ಮೇಲೆ ಬಟ್ಟೆ ಹಾಕ್ಕೊಂಡು ಇಲ್ಲಿ ನೋಡಿ, ಈ ಬೆಂಡನ್ನ ಎಲ್ಲ ಕಿತ್ತಿ ಮನೆ ಎಲ್ಲ ಹಾಕಿಕ್ಕಿದ್ದಾಳೆ ಗಾಯ್ಸ್. ಈ ಹುಡುಗಿನ ಯಾರಿಗಾದ್ರೂ ಬೇಕಂದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದೀನಿ ತಾನೆ. ಇವಳು ನಮಗೆ ಬೇಡ, ತೀಟೆ ಇವಳು. ಬಾಯಲ್ಲಿ ಕೈ ನೋಡಿ, ಥೂ ಬಾಯ್ದ ಕೈತೆಗೆ ಈ ಥೂ. ಸೊ ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್, ಭಯಂಕರವಾಗೈತೆ ಗಾಯ್ಸ್ ನಮ್ಮ ಕಿಚನ್ನು. ಸೊ ಫಸ್ಟು ಇಲ್ಲಿ ನೋಡಿ, ಎಲ್ಲಿರೋ ಖಜಾನ. ಹಾಗೆ ಮೇಲೆ ಆ ಫ್ಯಾನ್ ಮಾತ್ರ ಕ್ಲೀನ್ ಐತೆ. ಆ ಫ್ಯಾನ್ದು ಏನು ಕೆಲಸ ಇಲ್ಲ, ಯಾಕಂದರೆ ಆ ಫ್ಯಾನ್ ನಾವು ಈ ನಡುವೆ ಯೂಸೇ ಮಾಡ್ತಾಯಿಲ್ಲ. ಸೊ ಈ ಫ್ಯಾನು, ಆ ಫ್ಯಾನು ಎಲ್ಲ ತೊಳಿಬೇಕು ಕ್ಲೀನಾಗಿ. ಫಸ್ಟು ಈ ರೂಮ್ನ ಕ್ಲೀನ್ ಮಾಡಿಬಿಡ್ತೀನಿ ಗೈಸ್, ಯಾಕಂದರೆ ನಮ್ಮ ಹಸ್ಬೆಂಡ್ ಬಂದರೆ ಕ್ಲೀನ್ ಮಾಡೋಕ್ಕಾಗಲ್ಲ. ಇವಾಗ ಅವ್ರ ಅಮ್ಮ ಅವ್ರಿಗೆ ಮನೆ ನೋಡೋಕೆ ಹೋಗಿದ್ದಾರೆ. ಸೊ ಅದಕ್ಕೆ ಇವಾಗೆ ಕ್ಲೀನ್ ಮಾಡಿಬಿಡ್ತೀನಿ. ನಾನು ರೂಮ್ ಕ್ಲೀನ್ ಮಾಡೋದನ್ನ ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಇವಾಗ ನಾನು ನಿನ್ನೆದು ಲಾಗ್ ಅಪ್ಲೋಡ್ ಮಾಡಬೇಕು. ಸೊ ಅದಕ್ಕೆ ಆ ಲಾಗ್ ಅಪ್ಲೋಡ್ಗೆ ಹಾಕ್ಬಿಟ್ಟು ಫೋನ್ ಈಚೆ ಇಕ್ಬಿಟ್ಟು ಬರ್ತೀನಿ. ಬಂದು ಕ್ಲೀನ್ ಮಾಡೋದನ್ನ ವಿಡಿಯೋ ಮಾಡಲ್ಲ ಗೈಸ್. ಅದಾದಮೇಲೆ ಕಿಚನು ಹಾಲ್ ಕ್ಲೀನ್ ಮಾಡೋದನ್ನ ವೀಡಿಯೋಸ್ ಮಾಡ್ಕೊತೀನಿ, ಯಾಕಂದರೆ ನಾನು ಲಾಗ್ ಪೋಸ್ಟ್ ಮಾಡಬೇಕಲ್ವಾ. ಅಕಸ್ಮಾತ್ ಲಾಗು ಪೋಸ್ಟ್ ಆಗೋ ತನಕ ಇದ್ದರೆ ಟೈಮ್ ಆಗಿಬಿಡುತ್ತೆ. ಆ ಟೈಮ್ನ ಸೇವ್ ಮಾಡೋದಕ್ಕೆ ರೂಮ್ ಕ್ಲೀನ್ ಮಾಡ್ಕೊಬಿಡ್ತೀನಿ, ಓಕೆ. ಸೊ ಸಿಗ್ತೀನಿ ಆಮೇಲೆ. ವಾಯ್ಸ್ ರೂಮಲ್ಲಿ ವೀಡಿಯೋ ಅಷ್ಟು ಕ್ಲಾರಿಟಿ ಇರಲ್ಲ, ಸೊ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಗಾಯ್ಸ್. ಇವಾಗ ರೂಮ್ ಕ್ಲೀನ್ ಮಾಡೋಕ್ಕೆ ಬಂದೆ ನಾನು. ಸ್ವಲ್ಪ ಖಜಾನಗಳೆಲ್ಲ ಬಿಸಾಕಬೇಕು. ಸೊ ಹಾಗೆ ಇದೆ ಗಾಯ್ಸ್, ನಮ್ಮ ಹಸ್ಬೆಂಡ್ ನನಗೆ ಫಸ್ಟ್ ಇಸ್ಕೊಟ್ಟಿರೋ ಮೈಕ್ ಇದು ಚೆನ್ನಾಗೇ ಇದೆ, ಬಟ್ ನನಗೆ ಯೂಸ್ ಮಾಡೋಕ್ಕೆ ಇಷ್ಟ ಆಗ್ತಿಲ್ಲ. ಯಾಕಂದ್ರೆ ಥರ ಕೆಲ್ಸುತ್ತೆ ಗಾಯ್ಸ್ ವಾಯ್ಸ್ ಇದರಲ್ಲಿ. ಅದಕ್ಕೆ ಒರಿಜಿನಲ್ ಮೈಕೆ ಇಸ್ಕೊಳ್ಳೋಣ ಅಂತ ಸುಮ್ಮನೆ ಅದೇ ನೋಡಿ. ಈಸ್ಕೊಟ್ಟಾಗಿಂದ ಹಾಗೇ ಇದೆ, ಯೂಸೇ ಮಾಡಿಲ್ಲ ಗಾಯ್ಸ್ ಮೈಕ್ನ. ಚಾರ್ಜರ್ ಇದೆಯಲ್ವ ಗೊತ್ತಿಲ್ಲ, ನೋಡೋಣ ಇದು ಚಾರ್ಜರ್ ಇದೆಯೇನು.
ಇಲ್ಲ ಗೈಸ್, ರೆಡ್ ಮಾರ್ಕ್ ತೋರಿಸ್ತಾ ಐತೆ. ಇರಿ ಹಾಕಿ ನೋಡ್ತೀನಿ. ಇಲ್ಲದು ಗೈಸ್ ಕೇಳಿಸ್ತಾಯ್ತಾ? ಸೊ ಇದ್ರಲ್ಲಿ ಕೇಳಿಸ್ತಾಯ್ತಾ? ಚಾರ್ಜರ್ ಇದೆ ಗೈಸ್. ಸೊ ಇದೇ ನಾನು ಫಸ್ಟ್ ಇಸ್ಕೊಂಡಿರೋ ಮೈಕ್, ನನ್ ಗಂಡ ಇಸ್ಕೊಟ್ಟಿದ್ದು. ಬಟ್ ನನ್ಗೆ ಯಾಕೋ ಇದು ಯೂಸ್ ಮಾಡಕ್ಕೆ ಇಷ್ಟ ಆಗ್ತಿಲ್ಲ, ಆಫ್ ಆಯ್ತು ಅನ್ಕೊಂತೀನಿ. ಸೊ ನೋಡಿದ್ರಲ್ವಾ ಅದ್ರಲ್ಲಿ ಯಾವ ತರ ವಾಯ್ಸ್ ಕೇಳಿಸ್ತಾ ಇದೆ ಅಂತ. ಅದಕ್ಕೆ ನನಗೆ ಯೂಸ್ ಮಾಡಕ್ಕೆ ಇಷ್ಟ ಇಲ್ದಿರ ನಾನು ಹಾಗೆ ಇಟ್ಬಿಟ್ಟಿದ್ದೀನಿ ಗೈಸ್ ಆ ಮೈಕ್ನ. ಗೈಸ್ ನನ್ನ ಮೇಕಪ್ ಬಾಕ್ಸ್ ಹೇಳಿದೆ ಈ ಥರದ್ದು, ಬಟ್ ನಾನು ಇದರಲ್ಲಿ ಇಕ್ಕೊಳ್ಳಲ್ಲ. ಇದರಲ್ಲಿ ಸ್ವಲ್ಪ ಥಿಂಗ್ಸ್ ಎಲ್ಲ ಹಾಕಿದ್ದೀನಿ ಗೈಸ್. ಇವಾಗ ರೂಮ್ ಧೂಳೆಲ್ಲ ಹೊಡೆದೆ. ನನ್ನ ಹತ್ರ ಎಷ್ಟು ಬ್ಯಾಗ್ ಇದೆ ಅಂತ ನಿಮಗೆ ತೋರಿಸ್ತೇನೆ ಬನ್ನಿ. ಅಲ್ಲೊಂದು ಇದೆಯಲ್ವಾ, ಅದು ಹಾಸ್ಪಿಟಲ್ ಬ್ಯಾಗ್. ನಂದು ಥೈರಾಯ್ಡ್ ಚೆಕಪ್ ಹೋಗೋ ಟೈಮಲ್ಲೆಲ್ಲ ನಾನು ಅದೇ ಬ್ಯಾಗ್ ಎತ್ಕೊಂಡು ಹೋಗೋದು. ಅದ್ರ ಹಿಂದೆ ಇರೋ ಬ್ಯಾಗು ನಾನು ಫೈಲ್ಸ್ ಎಲ್ಲ ಹಾಕಿಕ್ಕಿದ್ದೀನಿ. ನನ್ನ ಥೈರಾಯ್ಡು ಟೆಸ್ಟ್ದು ಫೈಲ್ಸ್ ಎಲ್ಲ ಅದರಲ್ಲಿ ಸ್ಟೋರ್ ಮಾಡಿಕ್ಕಿದ್ದೀನಿ. ಹಾಗೆ ನಾನು ಎಲ್ಲಾದರೂ ಈಚೆ ಹೋದರೆ ತೊಗೊಂಡೋಗೋ ಬ್ಯಾಗ್ಸು ತೋರಿಸ್ತೀನಿ ಬನ್ನಿ. ಫಸ್ಟ್ ಬಂದು ಈ ಬ್ಯಾಗ್, ವೈಟ್ ಬ್ಯಾಗ್. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿ ತೊಗೊಂಡಿರೋ ಬ್ಯಾಗ್. ಇದು ನಾನು ಆರ್ಡ್ರ್ ಮಾಡಿ ಫ್ಲಿಪ್ಕಾರ್ಟಲ್ಲೋ ಮೀಶೋ ಅಲ್ಲೋ ಗೊತ್ತಿಲ್ಲ ಗೈಸ್, ಬಟ್ ಇದು ನನಗೆ ವೈಟ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತೊಗೊಂಡು ಒಂದೇ ಒಂದು ಸತಿ ಏನೋ ಇದು ನಾನು ಹಾಕ್ಕೊಂಡು ಹೋಗಿದ್ದು ನಮ್ಮ ಅತ್ತಿಗೆ ಮಗು ಬರ್ಡೇ ಫಂಕ್ಷನ್ಗೆ ಇದನ್ನು ತೊಗೊಂಡೋಗಿದ್ದೆ ಅಷ್ಟೇ. ವೈಟ್ ಅಲ್ವಾ, ಗಲೀಜಾಗ್ಬಿಡುತ್ತೆ ಅಂತ ಹಾಗೆ ಇಕ್ಕಿದ್ದೀನಿ. ಸೊ ಇದೊಂದು ಬ್ಯಾಗು. ಹಾಗೆ ಇದೊಂದು ಪಾಂಡಾ ಬ್ಯಾಗ್. ಇದಂತೂ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು, ಯಾಕಂದರೆ ಇಲ್ಲಿ ಇದೆಯಲ್ಲ ಪಾಂಡಾ, ಇದಕ್ಕೋಸ್ಕರ. ಇದು ನನಗೆ ನನ್ನ ಬರ್ಡೇಗೆ ನನ್ನ ನಾದಿನಿ ನಮ್ಮ ಅತ್ತೆ ಎಲ್ಲರೂ ಸೇರಿ ಗಿಫ್ಟ್ ಮಾಡಿರೋ ಬ್ಯಾಗು ಇದು. ಸೊ ಹಾಗೆ ಈ ಬ್ಯಾಗು ಇನ್ನೂ ನಾನು ಯೂಸೇ ಮಾಡಿಲ್ಲ ಗೈಸ್, ಒಂದು ಸತಿನೂ ಎಲ್ಲೂ ತೊಗೊಂಡು ಹೋಗಿಲ್ಲ. ಸೊ ಈ ಬ್ಯಾಗು ಇನ್ನು ನಾನು ಒಂದು ಸತಿನೂ ಇದನ್ನ ಎಲ್ಲೂ ಯೂಸ್ ಮಾಡಿಲ್ಲ. ನೋಡಿ ಕವರ್ ಕೂಡ ಹಾಗೆ ಐತೆ ಅದರದ್ದು. ಸೊ ಇದೊಂದು ಬ್ಲ್ಯಾಕ್ ಕಲರು, ಅಫಿಷಿಯಲ್ ಆಗಿ ಚೆನ್ನಾಗೈತಲ್ಲ. ಈ ಬ್ಯಾಗು ನನಗೆ ಇನ್ಸ್ಟಾಲ್ಲಿ ಪ್ರಮೋಷನ್ಗೆ ಕೊಟ್ಟು ಕಳಿಸಿರೋ ಬ್ಯಾಗು. ಸೊ ಇದು ನಾನು ಎಲ್ಲೂ ತೊಗೊಂಡೋಗಿಲ್ಲ. ಸೊ ಎಲ್ಲಾದರೂ ಪ್ರಮೋಷನ್ಸ್ ಹೋದರೆ ತೊಗೊಂಡೋಗೋಣ ಅಂತ ಅಂದ್ಕೊಂಡಿದ್ದೀನಿ ಈ ಬ್ಯಾಗ್ನ. ಹಾಗೆ ಸುಮ್ಮನೆ ಎಲ್ಲಾದರೂ ಹೋದರೆ ಮೊಬೈಲ್ಸು, ಮಗು ಖರ್ಚಿಪ್ ಸಿಕ್ಕೊಳ್ಳೋಕ್ಕೆ ಆಮೇಲೆ ಇದೆರಡು ಬ್ಯಾಗು. ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಗೈಸ್ ಬ್ಯಾಗ್ ಕಲೆಕ್ಷನ್ಸ್ ಇಡಬೇಕು ಅಂತ. ಸೊ ಇವಾಗ ಸದ್ಯಕ್ಕೆ ನನ್ನ ಹತ್ರ 4 ಬ್ಯಾಗ್ ಇದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಗೈಸ್ ಬ್ಯಾಗ್ಸ್ ಎಲ್ಲ ಕಲೆಕ್ಷನ್ಸ್ ಇರಬೇಕು ಅಂತ. ಸೊ ಇವಾಗ ಸದ್ಯಕ್ಕೆ 4 ಬ್ಯಾಗ್ ಇದೆ. ಸೊ ಇನ್ನು ಮುಂದೆ ಹೋಗ್ತಾ ಇಸ್ಕೊಳ್ಳೋಣ. ಸೊ ಸದ್ಯಕ್ಕೆ ಇಷ್ಟ. ಫಸ್ಟ್ ನನ್ನ ಹತ್ರ 1 ಬ್ಯಾಗು ಇದ್ದಿಲ್ಲ ಗೈಸ್. ಇವಾಗ ಇಷ್ಟಾದರೂ 4 ಬ್ಯಾಗ್ ಆದರೂ ಇದೆಯಲ್ವ ಅನ್ನೋದು ಖುಷಿ ಪಡಬೇಕಷ್ಟೇ. ಬಟ್ ಇದಂತೂ ನಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೈಸ್. ಇಲ್ಲಿ ಚೈನು ಈ ಥರ ಬಂದೈತಲ್ಲ, ಸಖತ್ತಾಗಿದೆ, ಒಂಥರ ಅಫಿಷಿಯಲ್ ಆಗಿರುತ್ತೆ ಅಂತ ಇದನ್ನು ಆರ್ಡ್ರ್ ಮಾಡ್ಕೊಂಡಿದ್ದು ನಾನು. ವೈಟ್ ಕಲರ್. ಸೊ ನೋಡಿದ್ರಲ್ವ ನನ್ನ ಬ್ಯಾಗ್ ಕಲೆಕ್ಷನ್ಸ್. ಸೊ ನೋಡಿದ್ರಲ್ವ ನನ್ನ ಬ್ಯಾಗ್ ಕಲೆಕ್ಷನ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಓಕೆ, ಆರ್ವಿ ಹತ್ರ ಇದೆರಡು ಬ್ಯಾಗ್ ಇದೆ ಗಾಯ್ಸ್. ಇದೊಂದು ಬ್ಯಾಗ್ ಇದೆ, ಹಾಗೆ ಇದೆರಡು ಬ್ಯಾಗು ನಮ್ಮ ಚಾರ್ವಿದು ತಾನೇಮ್ಮ. ಇದು ನಮ್ಮಮ್ಮ ತಂದು ಕೊಟ್ಟಿದ್ದು ಅನ್ಕೋತೀನಿ ಗೈಸ್. ನಾನು ಇನ್ನೂ ಚಾರ್ವಿಗೆ ಬ್ಯಾಗ್ ಎಲ್ಲ ಏನೂ ಇಸ್ಕೊಂಡಿಲ್ಲ. ಇದು ನಮ್ಮಮ್ಮನೇ ತಂದು ಕೊಟ್ಟಿದ್ದು ಚಾರ್ವಿಗೆ, ಅವ್ರು ಕೆಲಸದ ಮನೇಲಿ ಕೊಟ್ಟರು ಅಂತ ತಂದು ಕೊಟ್ಟರು. ಈ ಬ್ಯಾಗು ಚೆನ್ನಾಗಿದೆ ಅಲ್ವಾ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಇದು. ಸೊ ಇದೆರಡು ನಮ್ಮ ಚಾರ್ವಿ ಬ್ಯಾಗ್. ಸೊ ಗಾಯ್ಸ್ ನೋಡಿ ಗಾಯ್ಸ್, ಇದೇ ನನ್ನ ಮದುವೆ ಸ್ಯಾರಿ. ಇದೇ ನನ್ನ ಮದುವೆ ಸ್ಯಾರಿ ಗಾಯ್ಸ್. ಮದುವೆ ದಿವಸ ಉಟ್ಕೊಂಡಿದ್ದಷ್ಟೇ, ನಮ್ಮ ಮನೇಲಿತ್ತು. ಲಾಸ್ಟ್ ಟೈಮ್ ತೊಗೊಬಂದಿಕ್ಕಿದೆ. ಇವಾಗ ಅದಕ್ಕೆ ಈ ಸೂಟ್ ಕೇಸಲ್ಲಿ ಹಾಕಿ ಇಕ್ತಾಯಿದ್ದೀನಿ. ಬೀರುವ ಇಲ್ಲ ಅಲ್ಲ, ಅದಕ್ಕೆ ಈ ಸೂಟ್ ಕೇಸಲ್ಲಿ ಹಾಕಿ ಇಕ್ತಾಯಿದ್ದೀನಿ. ಹಾಗೆ ಈ ಸ್ಯಾರಿ ನಮ್ಮ ಅಕ್ಕಂದು ಗೈಸ್. ಈ ಸ್ಯಾರಿ ನನಗೆ
ಫಸ್ಟ್ ದೀಪಾವಳಿ ನಮ್ಮ ಮನೇಲಿ ಮಾಡೋ ಟೈಮಲ್ಲಿ ನಮ್ಮ ಅತ್ತೆ ಬ್ಲೌಸ್ ಹೊಲಿಸಿ ಅದಕ್ಕೆ ಲಂಗ ಇಸ್ಕೊಟ್ಟು ಈ ಸ್ಯಾರಿ ಇಟ್ಟಿರೋದು. ಸಖತ್ತಾಗಿದೆ ಗೈಸ್ ಈ ಸ್ಯಾರಿ ಇದು ಫೋಟೋ ಇದ್ರೆ ಇಲ್ಲಿ ಸೈಡಲ್ಲಿ ಹಾಕ್ತೀನಿ ನೋಡಿ. ಸಖತ್ತಾಗಿದೆ. ಇದು ನಮ್ಮ ಅತ್ತೆ ಇಸ್ಕೊಟ್ರೋ ಸ್ಯಾರಿ. ಸೊ ಇದು ಶಿವದು ಟೀ ಶರ್ಟು ಓಮ್ದು. ಇದೊಂದು ಸ್ಯಾರಿ, ಇದು ನಮ್ಮ ಅಕ್ಕದೇ, ಇದು ನನ್ನ ಮದುವೆ ಸ್ಯಾರಿ. ಹಾಗೆ ಈ ಸ್ಯಾರಿ ಈ ಥರ ಸ್ಯಾರಿ ತೊಗೊಬಂದೆ ಗೈಸ್. ಯಾಕಂದರೆ ಇದರಲ್ಲಿ ಲಾಂಗ್ ಫ್ರಾಕ್ ಹೊಲ್ಸೋಣ ಅಂತ ಇದೂ, ಆಮೇಲೆ ಈ ಸ್ಯಾರಿ ಇದೆರಡು ತೊಗೊಬಂದೆ. ನನಗೂ ಚಾರ್ವಿಗೆ ಇಬ್ರಿಗೂ ಫ್ರಾಕ್ ಹೊಲ್ಸ್ಕೊಳ್ಳೋಣ ಅಂತ ಇದೆರಡನ್ನೂ ಇಕ್ಕಿದ್ದೀನಿ. ನೋಡೋಣ, ತೊಗೊಂಡೋಗಿ ಟೈಲರ್ ಹತ್ರ ಕೇಳಿ ಮಾತಾಡಿ ಆದರೆ ಹೊಲ್ಸ್ಕೊಳ್ಳೋಣ. ಇದು ಸ್ವಲ್ಪ ಸಾಫ್ಟ್ ಇದೆ ಗಾಯ್ಸ್, ಬಟ್ ಇದು ಸ್ವಲ್ಪ ರಫ್ ಇದೆ. ನೋಡೋಣ, ಅದಕ್ಕೆ ಇದೆರಡು ಸ್ಯಾರಿ ಕೇಳಿ ನಮ್ಮ ಅಮ್ಮನ ಎತ್ಕೊಬಂದೆ. ಅದಾದಮೇಲೆ ಇದೊಂದು ನನ್ನ ಫೇವ್ರೆಟ್ ಸ್ಯಾರಿ ಗಾಯ್ಸ್. ನಮ್ಮ ಅಮ್ಮನ ಹತ್ರ ಸಿಕ್ಕಾಪಟ್ಟೆ ಇಷ್ಟ ಈ ಸ್ಯಾರಿ ನಮ್ಮ ಹತ್ರ. ನಾನು ಮದುವೆಗಿನ ಮುಂಚೆಯಿಂದ ಕೇಳ್ತಾನೆ ಇದ್ದೆ, ನಾನು ಮದುವೆ ಆದರೆ ನಾನು ತೊಗೊಂಡೋಯ್ತೀನಿ ಅಂತ ನಮ್ಮ ಅಮ್ಮನಿಗೆ. ಅದಕ್ಕೆ ಈ ಸ್ಯಾರಿ ಒಂದು, ಇದೊಂದು, ಈ 3 ಸ್ಯಾರಿನೂ ವೆಯ್ಟ್ಲೆಸ್ ಸ್ಯಾರಿಗಳು. ಸೊ ನನಗೆ ಬೇಕು ಅಂತ ಮದುವೆಗಿನ ಮುಂಚೆಯಿಂದ ಕೇಳಿ ತೊಗೊಬಂದಿರೋ ಸ್ಯಾರಿ ಈ 3 ನೋಡಿ. ವೆಯ್ಟ್ಲೆಸ್ಸು ಹಾಗೆ ಸಾಫ್ಟ್ದಾ ನನಗಿಷ್ಟ ಅಂತ ಈ 3 ಸ್ಯಾರಿ ತೊಗೊಬಂದಿದ್ದೀನಿ. ಹಾಕಕ್ಕೆ ಎತ್ಕೊಂಡಿದ್ದೀನಿ ಗೈಸ್. ಇದರಲ್ಲಿ ಎತ್ತಿಕ್ಬಿಡೋಣ. ಈ ಸ್ಯಾರಿಗಳೆಲ್ಲ ಮೇಲೇ ಎಕ್ಕೊತೀನಿ. ನಾನು ಹೆಂಗಿದ್ದೀನೋ ನನಗೆ ಗೊತ್ತಿಲ್ಲ ಗೈಸ್. ಚೆನ್ನಾಗಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ರೂಮ್ ಕ್ಲೀನ್ ಮಾಡೋ ಒಳಗಡೆ 6 ಗಂಟೆ ಆಗಿಬಿಡ್ತೈತೆ. ಸೊ ಏನು ಮಾಡೋಕ್ಕಾಗಲ್ಲ, ಇವತ್ತೆಲ್ಲನೂ ಕ್ಲೀನ್ ಮಾಡಿಬಿಡ್ತೀನಿ. ನೈಟ್ 10 ಗಂಟೆ ಒಳಗಡೆ ಎಲ್ಲ ಮಾಡಿಬಿಡ್ತೀನಿ. ಸೊ ಇನ್ಮೇಲೆ ನಾನು ಸ್ಯಾರಿ ಉಟ್ಕೊಳ್ಳೋಣ ಅಂತಿದ್ದೀನಿ ಗಾಯ್ಸ್. ಯಾಕಂದರೆ ನಮಗೆ ನಾವೇ ಅಯ್ಯೋ ಡುಮ್ಮುಕ್ಕಿದ್ದೀವಿ, ಉಟ್ಕೊಂಡ್ರೆ ಚೆನ್ನಾಗಿಲ್ಲ ಅಂತ ಅಂದ್ಕೊತಿದ್ದೀವೇನೋ ಅನ್ನಿಸ್ತಾ ಇದೆ. ಸೊ ಅದಕ್ಕೆ ಇನ್ಮೇಲೆ ಸ್ಯಾರಿ ಉಟ್ಕೊಳ್ಳೋಣ ಅಂತ. ಈ ಸ್ಯಾರಿಗೆ ಒಂದು ರೆಡಿಮೇಡ್ ಬ್ಲ್ಯಾಕ್ ಕಲರ್ ಬ್ಲೌಸ್ ಆರ್ಡ್ರ್ ಮಾಡಿದ್ದೀನಿ. ಇದಕ್ಕೆ ಬಂದರೆ ನೋಡೋಣ, ಈ ಸ್ಯಾರಿ ಉಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಹಾಗೆ ಇದಕ್ಕೂ ಯಾವುದಕ್ಕೂ ನಾನು ಬ್ಲೌಸ್ ತಂದಿಲ್ಲ ಗೈಸ್. ಯಾಕಂದರೆ ನಮ್ಮ ಅಮ್ಮನ ಹತ್ರ ಬ್ಲೌಸ್ ಎಲ್ಲ ಚೆನ್ನಾಗಿಲ್ಲ, ಸೀರೆಗಳು ಮಾತ್ರ ತಂದಿದ್ದೀನಿ. ಸೊ ಬ್ಲೌಸ್ ನಾನೇ ಈಸ್ಕೊಳ್ಳೋಣ ಅಂತ ತೊಗೊಬಂದಿಲ್ಲ. ಇದೆರಡಕ್ಕೂ ಇಸ್ಕೊಳ್ಬೇಕು. ಇದಕ್ಕೆ ಆಲ್ರೆಡಿ ಆರ್ಡ್ರ್ ಮಾಡಿದ್ದೀನಿ ಬ್ಲ್ಯಾಕ್ ಕಲರು. ಸೊ ಬಂದರೆ ನೋಡೋಣ, ಸ್ಯಾರಿ ಉಟ್ಕೊಳ್ಳೋಣ ಗೈಸ್. ನಾನು ಸ್ಯಾರಿ ಉಟ್ಕೊಂಡ್ರೆ ಚೆನ್ನಾಗಿರ್ತೀನ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ನೀವೇನಾದರೂ ಸ್ಯಾರಿ ಉಟ್ಕೊಳ್ಳಿ ಅಕ್ಕ ಅಂದರೆ ಪಕ್ಕ ಉಟ್ಕೊಂಡು ಒಂದು ಲಾಗ್ ಮಾಡ್ತೀನಿ ಸ್ಯಾರಿ ಉಟ್ಕೊಂಡು. ಸೊ ಕಮೆಂಟ್ ಮಾಡಿ ಗೈಸ್, ನಾನು ಹೇಗೆ ಕಾಣಿಸ್ತೀನಿ ಸ್ಯಾರಿಯಲ್ಲಿ ಅನ್ನೋದನ್ನ ಕಮೆಂಟ್ ಮಾಡಿ, ಓಕೆ? ಇಲ್ಲಿ ಕೆಳಗಡೆ ಒಂದತ್ರ ಕ್ಲೀನ್ ಮಾಡಿದ್ದಕ್ಕೆ ಇಷ್ಟು ಗಲೀಜು ಗೈಸ್. ನೋಡಿ, ಬಟ್ಟೆ ಎಲ್ಲ ಎತ್ತಿಲ್ಲ ಹಾಕ್ಕೊಬಿಟ್ಟಿದ್ದೀನಿ. ಇವಾಗ ಮತ್ತೆ ಇದೆಲ್ಲ ಕ್ಲೀನಾಗಿ ಮಡಚಿ ಕೆಳಗಡೆ ಇಕ್ಕಿದ್ರೆ ರೂಮ್ ಕೆಲಸ ಮುಗೀತು. ಎಷ್ಟು ಕಸ ಬಂದೈತೆ ನೋಡಿ ಗೈಸ್. ಅದರಲ್ಲ ಗೈಸ್, ಎಷ್ಟು ಗಲೀಜಿತ್ತು. ಇಲ್ಲಿ ನೋಡಿ ಹೆಂಗೆ ನೆಂದೋಗಿದ್ದೀನಿ ನಾನು. ಡಸ್ಟು ಅಲ್ವಾ, ಫ್ಯಾನ್ ಹಾಕ್ಕೊಂಡ್ರು ಡಸ್ಟು ಹಾಕ್ಕೊಂಡ್ರೆ ಮೂಗೊಳಗಡೆ ಎಲ್ಲ ಡಸ್ಟ್ ಹೋಗುತ್ತೆ ಅಂತ ಫ್ಯಾನ್ ಹಾಕ್ಕೊಂಡಿಲ್ಲ. ರೂಮ್ ಇನ್ನೂ ಕ್ಲೀನೇ ಮಾಡಿಲ್ಲ, ಅರ್ಧನೇ ಮಾಡಿದ್ದೀನಿ. ಟೈಮ್ ನೋಡಿ 5:15 ಆಗೋಯ್ತು, 5:40 ಆಗ್ತಾಯಿದೆ. ಸೊ ಆಯಿತು ಗೈಸ್. ರೂಮು ಬರೀ ಕೆಳಗಡೆ ಒರೆಸ್ಬಿಟ್ಟು ಮಾಪಲ್ಲಿ ಒರೆಸ್ಬಿಡ್ತೀನಿ ಒಂದ್ಸತಿ ಕ್ಲೀನಾಗಿ. ಒರೆಸ್ಬಿಟ್ಟು ಮತ್ತೆ ಬಟ್ಟೆ ಎಲ್ಲ ಎತ್ತಿ ಕೆಳಗಡೆ ಇಕ್ಕಿ ಅದಾದಮೇಲೆ ಕಿಚನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಕಿಚನ್ ಹೆಂಗಿದೆ ನೋಡಿ ಗೈಸ್, ತಲೆ ಸುತ್ತಿ ಹಂಗೆ ಬಿದ್ದೋಗ್ಬಿಡ್ತೀನಿ. ಸೊ ಕಿಚನ್ ಹೇಗಿದೆ ನೋಡಿ. ಗಂಟ್ಲೆಲ್ಲ ನೋವು ಬರ್ತಿದೆ ಗೈಸ್ ಇವಾಗ ಡಸ್ಟಿಗೆ, ಸೆಕೆ ನೋಡಿ. ಸೊ ಇವಾಗ ನಾನು ರೂಮ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಕಿಚನ್ ಕೆಲಸ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಸಿಗುವ. ಫೈನಲಿ ರೂಮ್ ಎಲ್ಲ ಕ್ಲೀನ್ ಆಯಿತು. ಸೊ ಕೆಳಗಡೆ ಇಕ್ಕೋ ಬಟ್ಟೆ ಎಲ್ಲ ಇಕ್ಬಿಟ್ಟೆ. ಆ ಬೊಂಬೆಗಳ ಮೇಲೆ ಹಾಕೋಣ ಅಂದರೆ ಚಾರ್ವಿಗೆ ಬೇಕಂತೆ, ಅದಕ್ಕೆ ಅಲ್ಲೇ ಇಕ್ಬಿಟ್ಟೆ. ಹಾಗೆ ಇಲ್ಲಿ ಕೂಡ ಧೂಳೆಲ್ಲ ಒರೆಸ್ಕೊಂಡೆ, ಮಿರರ್ ಎಲ್ಲ. ಇವಾಗ ರೂಮಲ್ಲಿ ಕೆಲಸ ಅಂದರೆ ಈ ಫ್ಯಾನ್ ಒಂದು ತೆಗ್ದು ತೊಳಿಬೇಕು ಕ್ಲೀನಾಗಿ, ಸಿಕ್ಕಾಪಟ್ಟೆ ಗಲೀಜಾಗೈತೆ. ಸೊ ಫ್ಯಾನು 2 ಆಮೇಲೆ ತೊಳಿತೀನಿ ಗೈಸ್. ನೋಡಿ ರೂಮ್ ಇಷ್ಟು ಕ್ಲೀನ್ ಐತೆ. ಹಾಲ್ ನೋಡಿ, ಕಿಚನ್ ನೋಡಿ, ಅಲ್ಲಿ ಪಾತ್ರೆ, ಇಲ್ಲಿ ಕಸ ದೇವ್ರೆ, ಕವರ್ ಕಸ ರೂಮಲ್ಲಿ ಇದ್ದಿದ್ದು. ರೂಮ್ ಕ್ಲೀನ್ ಮಾಡೋ ಒಳಗಡೆ ಟಯರ್ಡ್ ಆಗೋಯ್ತು ಸಿಕ್ಕಾಪಟ್ಟೆ. ಸೊ ಅದಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ, ಅದಾದಮೇಲೆ ಕಿಚನ್ ಸ್ಟಾರ್ಟ್ ಮಾಡೋಣ ಅಂತ ಕೂತಿದ್ದೀನಿ. ಸೊ
ಸೊ ಗಾಯ್ಸ್ ಎಷ್ಟೊತ್ತು ರೆಸ್ಟ್ ತೊಗೊಂಡ್ರು ಮತ್ತೆ ನಾನೇ ಎದ್ದು ಕೆಲಸ ಮಾಡಬೇಕು. ಸೊ ಅದಕ್ಕೆ ಇವಾಗ ಅಪ್ಪ ಕಾಲು ನೋವು ಬಂತು ಗಾಯ್ಸ್. ನಾನು ಇಲ್ಲಿರೋ ಪಾತ್ರೆ ಎಲ್ಲ ತೊಳೆಯೋಣ ಅಂದ್ಕೊಂಡೆ. ಬಟ್ ನಮ್ಮ ಮನೇಲಿ ಇದೆಲ್ಲ ನಾನು ಡೈಲಿ ಯೂಸ್ ಮಾಡೋ ಪಾತ್ರೆ ಗಾಯ್ಸ್. ಇದೆಲ್ಲ ನಾನು ಡೈಲಿ ತೊಳೆದು ಇಕ್ತೀನಿ, ಮತ್ತೆ ಏನಕ್ಕೆ ತೊಳ್ಕೊಳ್ಬೇಕು ಅಂತ. ಅದಕ್ಕೆ ಈ ಸತಿ ಇದನ್ನು ನಾನು ತೊಳ್ಕೊತಾ ಇಲ್ಲ. ಹೆಂಗಿದ್ರು ದೀಪಾವಳಿಗೆ ಇನ್ನೊಂದು ಸತಿ ಡೀಪ್ ಕ್ಲೀನಿಂಗ್ ಮಾಡಲೇಬೇಕು. ಆವಾಗ ಇದೆಲ್ಲ ತೊಳ್ಕೊಳ್ಳೋಣ ಅಂತ ಇವಾಗ ಬರೀ ಇದನ್ನೆಲ್ಲ ತೆಗ್ದು ಕ್ಲೀನಾಗಿ ಜೋಡಿಸಿಕ್ತೀನಿ ಅಷ್ಟೇ. ಯಾಕಂದರೆ ನಮ್ಮ ಮನೇಲಿ ಅಷ್ಟೊಂದು ಪಾತ್ರೆ ಏನೂ ಇಲ್ಲ, ಇದೆಲ್ಲ ರೆಗ್ಯುಲರ್ಲಿ ಯೂಸಿದ್ ನಂದು. ಸೊ ಅದಕ್ಕೆ ಇದೇನು ತೊಳ್ಕೊಳ್ಳಲ್ಲ. ಬಾಕ್ಸ್ಗಳು ಮಾತ್ರ ಯಾವ್ದ್ಯಾವ್ದು ಖಾಲಿ ಆಗೋಯ್ತೋ ಅದನ್ನೆಲ್ಲ ಹಾಕ್ಕೊಂಡು ತೊಳ್ಕೊತೀನಿ. ಸೊ ಇವಾಗ ಇದನ್ನು ಸ್ಟಾರ್ಟ್ ಮಾಡೋಣ. ಕಿಚನ್ ಸರ್ಜಾ ಮೇಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಲ್ಲಿರೋ ಪಾತ್ರೆಗಳೆಲ್ಲ ಕೆಳಗಡೆ ಇಳಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಕೊಂಡೆ. ಸರ್ಜಾ ಮೇಲಿರೋ ಪಾತ್ರೆಗಳೆಲ್ಲ ಕೆಳಗಡೆ ಇಟ್ಬಿಟ್ಟು ಅದಾದಮೇಲೆ ಸರ್ಜಾ ಮೇಲೆ ಕ್ಲೀನಾಗಿ ಗುಡಿಸ್ಕೊಳ್ಳೋಣ ಅಂತ ಪರ್ಕೆ ತೊಗೊಂಡು ಮೊರ ತೊಗೊಂಡು ಸರ್ಜಾ ಮೇಲೆಲ್ಲ ಗುಡಿಸ್ಕೊಂಡು ಅಲ್ಲಿರೋ ಕಸನೆಲ್ಲ ತೆಗ್ದೆ. ಅದಾದಮೇಲೆ ಒಂದು ಬಟ್ಟೆ ತೊಗೊಂಡು ಸರ್ಜಾ ಮೇಲೆಲ್ಲ ಕ್ಲೀನಾಗಿ ಒರೆಸ್ಕೊಳ್ಳೋಣ ಅಂತ ಸರ್ಜಾ ಮೇಲೆಲ್ಲ ಕ್ಲೀನಾಗಿ ಒರೆಸ್ದೆ. ಸರ್ಜಾ ಮೇಲೆಲ್ಲ ಒರೆಸ್ಕೊಂಡು ಅದಾದಮೇಲೆ ಸರ್ಜಾ ಮೇಲಿರೋ ಪಾತ್ರೆ ಅಲ್ಲೇ ಇಕ್ಬಿಡೋಣ ಮತ್ತೆ ಅಂತ ಸ್ಟಾರ್ಟ್ ಮಾಡ್ಕೊಂಡೆ ಇಕ್ಕಕ್ಕೆ. ಕಿಚನ್ ಸ್ವಲ್ಪ ಚಿಕ್ಕದಿರೋ ಕಾರಣದಿಂದ ಒಂದು ಪಾತ್ರೆ ಇಕ್ಕಿದ್ರೆ ಇನ್ನೊಂದು ಪಾತ್ರೆ ಇರೋಕ್ಕೆ ಜಾಗ ಇರಲ್ಲ. ಅದಕ್ಕೆ ಫಸ್ಟು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರೋಣ ಅಂತ ಒಂದು ಕಡೆಯಿಂದ ಎಲ್ಲ ಹಾಗೆ ಕ್ಲೀನ್ ಮಾಡಿಕೊಂಡೆ. ಸೊ ಗೈಸ್ ಇವಾಗ ಅಲ್ಲಿರೋ ಬಾಕ್ಸ್ಗಳನ್ನ ಎತ್ತಿ ಅಲ್ಲಿ ಕ್ಲೀನ್ ಮಾಡ್ಕೊತೀನಿ. ಅಲ್ಲೆಲ್ಲೋ ಕ್ಯಾಮ್ರಾ ಅಡ್ಜಸ್ಟ್ ಮಾಡೋಕ್ಕೆ ಜಾಗ ಇಲ್ಲ ಗೈಸ್. ಅದಕ್ಕೆ ಅದನ್ನು ಕ್ಲೀನ್ ಮಾಡಿಬಿಟ್ಟು ಅದಾದಮೇಲೆ ಸಿಗ್ತೀನಿ. ಓಕೆನಾ? ಇದೆಲ್ಲ ಕ್ಲೀನ್ ಆಯಿತು ಈ ಪಾರ್ಟ್ ಫುಲ್ಲು. ಸೊ ಅದು ಎಲ್ಲ ತೆಗೆದುಬಿಟ್ಟು ಬಾಕ್ಸ್ಗಳೆಲ್ಲ ತೊಳೆಯೋಕೆ ಹಾಕ್ಕೊಂಡು ಅಲ್ಲಿ ಸ್ವಲ್ಪ ಒರೆಸ್ಕೊಂಡು ಅದಾದಮೇಲೆ ಅದೆಲ್ಲ ಇದ್ರಲ್ಲಿ ಹಾಕ್ಬಿಟ್ಟು ಬಾಕ್ಸ್ಗಳೆಲ್ಲ ತೊಳೆಯೋಕೆ ಹಾಕಿದ್ದೀನಿ. ಫಸ್ಟ್ ಇದನ್ನ ತೊಳೆದ್ಬಿಟ್ರೆ ಅದಾದಮೇಲೆ ಇಲ್ಲಿ ಕೆಳಗಡೆ ಇದೆಯಲ್ಲ ಇದನ್ನು ತೊಗೊಂಡು ತೊಳಿಬೋದು. ಅದಕ್ಕೆ ಇವಾಗ ಫಸ್ಟು ಇದೆಲ್ಲ ತೊಳ್ಕೊಳ್ಳೋಣ. ಸರ್ಜಾ ಹತ್ರ ಎಲ್ಲ ಧೂಳು ಕ್ಲೀನಾಗಿ ಒದ್ರಕೊಂಡಿದೆ ಗಾಯ್ಸ್. ಅದಾದಮೇಲೆ ಈ ಕಡೆನೂ ಗೋಡೆ ಎಲ್ಲ ಕ್ಲೀನಾಗಿ ಧೂಳು ಒದ್ರೋಣ ಅಂತ ಕ್ಲೀನಾಗಿ ಗೋಡೆ ಎಲ್ಲ ಧೂಳು ಒದ್ರಕೊಂಡೆ. ತುಂಬ ಏನು ಧೂಳು ಇದ್ದಿಲ್ಲ ಗಾಯ್ಸ್, ಸ್ವಲ್ಪನೇ ಇತ್ತು. ಯಾಕಂದರೆ ಸ್ವಲ್ಪ ಧೂಳಿದ್ರೆ ನಮ್ಮ ಹಸ್ಬೆಂಡ್ ಹೇಳ್ತಾ ಇರ್ತಾರೆ ಧೂಳು ಕ್ಲೀನ್ ಮಾಡು ಅಂತ. ನಮ್ಮ ಹಸ್ಬೆಂಡ್ಗೆ ಊಟ ಮಾಡಿದ್ರೆ ಕೈ ಒರೆಸ್ಕೊಳ್ಳೋಕೆ ಬಟ್ಟೆ ಬೇಕು ಗಾಯ್ಸ್. ಆ ಬಟ್ಟೆ ಯಾವ ಕಲರ್ ಇಸ್ಕೊಬರ್ಬೇಕಲ್ಲಿ? ಡಾರ್ಕ್ ಕಲರ್ ಇಸ್ಕೊಬರ್ಬೇಕು ತಾನೆ. ವೈಟ್ ಕಲರ್ ಇಸ್ಕೊಬಂದವನೇ ಅದರಲ್ಲಿರೋ ಕರ್ರೆನೇ ಹೋಯ್ತಲ್ಲ, ಉಗ್ದಿ ಸಾಕಾಯ್ತು. ಅದಕ್ಕೆ ಅಲ್ಲಿ ಬಿಸಾಕಿದ್ದೀನಿ. ವೈಟ್ ಕಲರ್ ತಂದವನು ಏನು ಇದ್ದಿ ಬುದ್ಧಿ ಇಲ್ಲ. ಒಗ್ಗೆವಳು ಯಾರೋ ಅಲ್ವಾ, ತಂದ್ಬಿಡೋಣ ಒಕ್ಕೊಂದು ಸಾಯ್ಲಿ ಅವಳು ಅಂತ ಗಾಯ್ಸ್. ಅವನ ಬುದ್ಧಿ ನೀವು ಗೊತ್ತಿಲ್ಲ ಇನ್ನು. ಸೊ ಅದಕ್ಕೆ ಈಸ್ಕೋಬೇಕು ಗಾಯ್ಸ್. ಈಸ್ಕೊಳ್ಳೋ ತನಕ ಇನ್ನೊಂದಿದೆ ಅದೇ ಥರ ವೈಟ್ 2 ತಂದಿದ್ದು, ಅದನ್ನು ಇಕ್ಕಿದ್ರು ಅದು ಗಲೀಜು ಮಾಡಿಬಿಡ್ತಾನೆ. ಅದಕ್ಕೆ ಇವಾಗ ಸದ್ಯಕ್ಕಿದ್ದು, ಯಾಕಂದರೆ ಇಲ್ಲಿ ಕೈ ತೊಳ್ಕೊಂಡು ಹಾಗೆ ಕೈ ಒರೆಸ್ಕೊಳ್ಳೋಕ್ಕೆ, ಅದಕ್ಕೆ ಇವಾಗ ಸದ್ಯಕ್ಕೆ ಇದು ಇಕ್ತಾ ಇದ್ದೀನಿ. ಇದರಲ್ಲೇ ಕೈ ಒರೆಸ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನಾನು ಇಸ್ಕೊಬಂದು ಇಕ್ತೀನಿ ಚೆನ್ನಾಗಿರೋದು. ಹ್ಯಾಂಡದು ಆರ್ಡ್ರ್ ಮಾಡಬೇಕು ಗಾಯ್ಸ್. ನೋಡಿ ಇಕ್ಕಿದ್ದೀನಿ, ಅವ್ರು ಕೇಳಿಲ್ಲ, ಅವ್ರನ್ನ ಕೇಳ್ಬಿಟ್ಟು ಆರ್ಡ್ರ್ ಮಾಡ್ತೀನಿ. ಅಲ್ಲಿ ತನಕ ಇದು ಯೂಸ್ ಮಾಡಲಿ. ಗಾಯ್ಸ್ ಈ ಬಕೆಟ್ ತೊಗೊಂಡಿದ್ದೀನಿ, ಯಾಕಂದರೆ ಚಿಕ್ಕ ಬಕೆಟಲ್ಲಿ ಪಾತ್ರೆ ಎಲ್ಲ ಅಷ್ಟು ಇರಲ್ಲ. ಅದಕ್ಕೆ ಇದರಲ್ಲೆಲ್ಲ ಹಾಕ್ಕೊಬಿಟ್ಟಿರ್ತೀನಿ. ಹಾಕ್ಕೊಂಡು ಒಣಗಿಸ್ಬಿಟ್ಟು ನಾಳೆ ಬೆಳಗ್ಗೆ ಒಣಗಾದ್ಮೇಲೆ ಎಲ್ಲ ಹಾಕಿ ಅದರಲ್ಲಿ ಎತ್ತಿಕ್ತೀನಿ. ಅದಕ್ಕೆ ಇದು ತೊಗೊಂಡಿದ್ದೀನಿ. ಇದ್ರಲ್ಲಿ ಇದೆಲ್ಲ ತೊಳೆದು ಇದ್ರಲ್ಲಿ ಹಾಕ್ಕೊಬಿಡೋಣ ಒಂದೇ ಸತಿ. ಯಾಕಂದರೆ ತೊಳೆದ ತಕ್ಷಣ ಯಾವ ಹಂಗೆ ಇಕ್ಕಕ್ಕೂ ಆಗಲ್ಲ. ಅದಕ್ಕೆ ಅದ್ರಲ್ಲಿ ಹಾಕ್ಕೊಂಡು ಮಲ್ಗೋ ಟೈಮಲ್ಲಿ ಚಾಪೆ ಹಾಕ್ಬಿಟ್ಟು ಅದ್ರ ಮೇಲೆ ಎಲ್ಲ ಇಕ್ಬಿಟ್ಟು ಮಲಗ್ಬಿಟ್ಟು ಬೆಳಗ್ಗೆ ಎದ್ದು ಬಾಕ್ಸ್ಗಳೆಲ್ಲ ತೊಳೆಯೋಣ ಅಂತ ಬಾಕ್ಸ್ಗಳೆಲ್ಲ ತೊಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡೆ. ತುಂಬಾ ಕಮ್ಮಿನೇ ಬಾಕ್ಸ್ಗಳಿರೋದು ಗೈಸ್. ಯಾಕಂದರೆ ನನ್ನ ಮದುವೆ ಆಗಿರೋ ಹೊಸದಲ್ಲಿ ಇಸ್ಕೊಂಡಿರೋ ಬಾಕ್ಸ್ಗಳೇ ಸಾಕಿರೋದು ಇರೋದೇ ನಾವಿಬ್ಬರು. ಅದಕ್ಕೆ ನಾನು ಬಾಕ್ಸ್ಗಳೇನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ. ಇನ್ನು ಮುಂದಕ್ಕೆ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆವಾಗ ನೋಡ್ಕೊಳ್ಳೋಣ ಅಂತ. ಇವಾಗ ಸದ್ಯಕ್ಕೆ ಇರಲಿ ಅಂತ ಬಾಕ್ಸ್ಗಳನ್ನೆಲ್ಲ ಕ್ಲೀನಾಗಿ ತೊಳೆದು ಹಾಕ್ಕೊಂಡೆ. ಸೊ ಗೈಸ್ ನೋಡಿ, ಇಷ್ಟು ಪಾತ್ರೆ ತೊಳೆದೆ. ಹಾಗೆ ಇದು ಸ್ಪೂನ್ಗಳು ಸೌಟುಗಳು ಎಲ್ಲ ತೊಳೆದಿಟ್ಬಿಟ್ಟಿದ್ದೀನಿ. ಸೊ ಇವಾಗ ಇಲ್ಲಿ ಕೆಳಗಡೆ ಇರೋದೆಲ್ಲ ಕ್ಲೀನ್ ಮಾಡೋ ಟೈಮ್. ಸೊ ಇವಾಗ ಕೆಳಗಡೆ ಇರೋದು ಕ್ಲೀನ್ ಮಾಡಬೇಕು. ಅಷ್ಟರಲ್ಲಿ ಇವಾಗ ಒಂದು ಟೀ ಬ್ರೇಕ್ ತೊಗೊತಾ ಇದ್ದೀನಿ ನಾನು. ಸೊ ಟೀ ಕುಡ್ಕೊಂಡು ಅದಾದಮೇಲೆ ಕೆಳಗಡೆ ಇರೋದೆಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ, ಆಲ್ರೆಡಿ 7:15 ಗಾಯ್ಸ್. ಇವತ್ತೆಲ್ಲ ಕ್ಲೀನಿಂಗ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆಗಲ್ಲ ಅಂತ ಅಂದ್ಕೊತೀನಿ, ಗೊತ್ತಿಲ್ಲ. ಸೊ ಫಸ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ನನಗೆ ಹಾಲಲ್ಲಿ ಅಷ್ಟೇನು ಕೆಲಸ ಇಲ್ಲ. ಬರೀ ಧೂಳು ಹೊಡೆದ್ಬಿಟ್ಟು ಅಲ್ಲಿ ಶೋಕೇಶ್ ಹಾಪಿಯೋದು, ಚಿಕ್ಕ ಶೋಕೇಶ್, ನಂದು ಚಿಕ್ಕ ಶೋಕೇಶ್ ಇದೆಯಲ್ವಾ, ಅಲ್ಲಿ ಮಾತ್ರ ಕ್ಲೀನ್ ಮಾಡಬೇಕು ಅಷ್ಟೇ. ಸೊ ಇವಾಗ ನಾನು ಟೀ ಮಾಡ್ಕೊಂಡು ಟೀ ಕುಡಿಬೇಕು ಗಾಯ್ಸ್. ಅದಾದಮೇಲೆ
ಕೆಳಗಡೆ ಇರೋ ಪಾತ್ರೆ. ಆಮೇಲೆ ಆ ಪ್ಲೇಟ್ಗಳೆಲ್ಲ ತೊಳೆದು ಬಿಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಪ್ಲೇಟ್ಗಳು ಹಾಗೆ ತೊಳೆದು ಬಿಡ್ತೀನಿ. ಓಕೆ ಗಾಯ್ಸ್, ಆಮೇಲೆ ಸಿಗುವ. ಕಾಲೆಲ್ಲ ನೋತು ಗಾಯ್ಸ್, ಮಧ್ಯಾಹ್ನದಿಂದ ನಿಂತ್ಕೊಂಡೇ ಇದ್ದೀನಿ. ಟಯರ್ಡ್ ಫೀಲಿಂಗು, ಏನು ಮಾಡೋಕ್ಕೂ ಆಗಲ್ಲ. ನಮ್ಮ ಹಬ್ಬ ಬಂತಲ್ವಾ, ಕಷ್ಟಪಡಲೇಬೇಕು. ಊಟ ಮಾಡಿಕೊಂಡೆ ಗಾಯ್ಸ್ ಮಧ್ಯಾಹ್ನ. ನಾನು ಊಟ ಮಾಡ್ಕೊಂಡು ಆದಮೇಲೆ ಕೆಲಸ ಸ್ಟಾರ್ಟ್ ಮಾಡಿದ್ದು. ಊಟ ಮಾಡ್ಕೊಂಡಿದ್ದೇನು ವೀಡಿಯೋ ಮಾಡಿಲ್ಲ, ಬೈಕೊಂಬೇಡಿ ಆಮೇಲೆ. ಏನು ಇವ್ರು ಊಟ ಮಾಡಿದಾರೆ, ಬರೀ ಟೀ ಕುಡ್ಕೊಂಡೆ ಜೀವನ ಮಾಡ್ತಾರೆ ಅಂತ. ಟೀ ಕುಡಿಬೇಕಾದ್ರೆ ರಸ್ಕು ಇರೋದು ಗ್ಯಾಪ್ನ ಬಂತು. ಸರಿ ರಸ್ಕು ತಿನ್ನೋಣ, ಕೆಲಸ ಮಾಡೋಕ್ಕೆ ಇನ್ನು ಸ್ವಲ್ಪ ಎನರ್ಜಿ ಬರುತ್ತೆ ಅನ್ನೋ ಕಾರಣಕ್ಕೆ ಅಲ್ಲ, ರಸಕ್ ತಿನ್ನಬೇಕು ಅನ್ನಿಸ್ತು, ಅದಕ್ಕೆ ರಸ್ಕ್ ತಿನ್ನೋಣ ಅಂತ ರಸ್ಕ್ ತಿನ್ಬಿಟ್ಟು ಟೀ ಕುಡ್ಕೊಂಡೆ. ಇಷ್ಟು ಗಲೀಜಾಗೈತೆ, ಎಂತಿಗೆ ಹೆಲ್ಪ್ ಮಾಡೋಣ ಅಂತ ಇಲ್ದಿರಾ ಬಂದೆ ಮಲ್ಕೊಂಡೆ ಎದ್ದೋಡೋಗ್ತಿದ್ಯಲ್ಲ ಪಿ. ಹಾಂ ಇಷ್ಟೇ ಅಷ್ಟೇ, ಏನಾದ್ರೂ ಇಸ್ಕೊಬ್ಬ. ದುಡ್ಡು ಯಾರು ನಿಮ್ಮ ಪಪ್ಪ ಕೊಡ್ತಾನ. ನೋಡಿ ಗಾಯ್ಸ್, ಇಷ್ಟು ಬಾಕ್ಸ್ಗಳಿದೆ ಅಲ್ಲಿರೋದು. ಸೊ ಇಲ್ಲಿರೋ ಪ್ಲೇಟ್ಗಳು ಕೂಡ ಎಲ್ಲ ತೊಳೆದ್ಬಿಟ್ಟೆ. ಪ್ಲೇಟ್ಗಳೆಲ್ಲ ತೊಳೆದು ಅಲ್ಲಿಕ್ಕಿದೆ ನೋಡಿ, ಸ್ಟ್ಯಾಂಡು, ಪ್ಲೇಟ್ಗಳು, ಬಾಕ್ಸ್ಗಳೆಲ್ಲ ಅಲ್ಲಿದೆ. ಸೊ ಇವಾಗ ಇಲ್ಲಿ ಕೆಳಗಡೆ ಕ್ಲೀನ್ ಮಾಡ್ಕೊಳ್ಳೋಣ. ಈ ಪ್ಲಾಸ್ಟಿಕ್ದೆಲ್ಲ ನೋಡಿ ನಮ್ಮ ಹಸ್ಬೆಂಡ್ ಆರ್ಡ್ರ್ ಮಾಡಿ ತಿಂದಿರೋದು ಪ್ಲಾಸ್ಟಿಕ್ ಬಾಕ್ಸ್ಗಳು. ಸೊ ಇದು ಕ್ಲೀನ್ ಮಾಡೋಣ ಬನ್ನಿ. ಚಾರ್ವಿ ಮಲಗಿಬಿಟ್ಲು, 8:15 ಆಗ್ತಿದೆ ಟೈಮು. ಇನ್ನೂ ಕೆಲಸ ಅಂತೂ ಮುಗ್ದಿಲ್ಲ, ಇನ್ನೂ ಅಷ್ಟು ಪಾತ್ರೆ ಐತೆ ತೊಳೆಯೋದು, ಇದೆಲ್ಲ ಕ್ಲೀನ್ ಮಾಡಬೇಕು. ಸೊ ಅದಕ್ಕೆ ನಾನು ಏನು ಯೋಚನೆ ಮಾಡ್ತಿದ್ದೀನಿ ಅಂದರೆ, ಇನ್ನೂ ಟೈಲ್ಸ್ ಎಲ್ಲ ಒಡಿಸ್ಬೇಕಲ್ಲ, ಅದಕ್ಕೆ ಇವತ್ತು ಬರೀ ಕಿಚನ್ದೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡೋಣ. ನಾಳೆ ಎದ್ದು ಬೆಳಗ್ಗೆ ಹಾಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಸೊ ನೋಡೋಣ ಗೈಸ್, ಏನು ಮಾಡೋಣ ಅಂತ ನೋಡೋಣ. ಓಕೆ, ಸೊ ಇವಾಗ ಈ ಪಾಟು ಸಿಕ್ಕಾಪಟ್ಟೆ ಕವರ್ಗಳು ಅದು ಇದು ಐತೆ. ಈ ಪ್ಲಾಸ್ಟಿಕ್ ಬಾಕ್ಸ್ಗಳೆಲ್ಲ ಒಂದೆರಡು ಇಟ್ಕೊಂಡು ಮಿಕ್ಕಿದೆಲ್ಲ ಬಿಸಾಕೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಕ್ಲೀನ್ ಮಾಡೋಣ. ಸಿಕ್ಕಾಪಟ್ಟೆ ಕವರ್ಗಳಿತ್ತು, ಅದಕ್ಕೆ ಆ ಕವರ್ಗಳನ್ನೆಲ್ಲ ಎತ್ತಿ ಒಂದು ಬ್ಯಾಗ್ ಹಾಕೋಣ ಅಂತ ಕವರ್ಗಳನ್ನೆಲ್ಲ ಎತ್ತಿ ಒಂದು ಬ್ಯಾಗ್ ಹಾಕ್ಕೊಂಡೆ. ಈರುಳ್ಳಿ ಬುಟ್ಟಿಯಲ್ಲಿರೋ ಈರುಳ್ಳಿ ಎಲ್ಲ ತೆಗ್ದು ಒಂದು ಕವರ್ಗೆ ಹಾಕ್ಕೊಳ್ಳೋಣ ಅಂತ ಒಂದು ಕವರ್ ಒಳಗಡೆ ಈರುಳ್ಳಿ ಎಲ್ಲ ಹಾಕ್ಕೊಂಡೆ. ಅದಾದಮೇಲೆ ಅಲ್ಲಿ ಕ್ಲೀನಾಗಿ ಗುಡಿಸ್ಕೊಳ್ಳೋಣ ಅಂತ ಕ್ಲೀನಾಗಿ ಗುಡಿಸ್ಕೊಂಡು ಕಸನ ಎಲ್ಲ ಎತ್ತಿ ಕವರ್ಗೆ ಹಾಕ್ಕೊಂಡೆ. ಟೈಮ್ ನೋಡಿ, ಟೈಮ್ 9:20 ಆಗ್ತೈತೆ. ಆಲ್ಮೋಸ್ಟ್ ಮುಗೀತು. ಇವಾಗ ಏನಿದ್ರು ಈ ಟೈಲ್ಸ್ನ ಕ್ಲೀನ್ ಮಾಡಬೇಕಷ್ಟೇ. ಆಮೇಲೆ ಈರುಳ್ಳಿ ಬುಟ್ಟಿ ಐತೆ, ಅದೊಂದು ತೊಳಿಬೇಕು. ಸೊ ಯಾಕೋ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಬಂದ್ಬಿಡ್ತು ಗೈಸ್. ಚಾರ್ವಿ ಫಸ್ಟು ಪಾಪು ನನಗೆ ಸಿ ಸೆಕ್ಷನ್ ಅಲ್ವಾ, ಬ್ಯಾಕಲ್ಲಿ ಇಂಜೆಕ್ಷನ್ ಹಾಕಿರೋದು, ಸಿಕ್ಕಾಪಟ್ಟೆ ಪೇನ್ ಬರ್ತಾಯಿದೆ. ಅದಕ್ಕೆ ಇವಾಗ ಹಾಲ್ ಕ್ಲೀನ್ ಮಾಡೋದು ಬೇಡ, ನಾಳೆ ಬೆಳಗ್ಗೆ ಎದ್ದು ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಆಗಿದ್ದೀನಿ. ಸೊ ನಾಳೆ ಬೆಳಗ್ಗೆ ಎದ್ದು ಮಾಡ್ಕೊತೀನಿ. ಹಾಗೆ ಇದನ್ನು ಕಿಚನ್ ಎಲ್ಲ ಕ್ಲೀನ್, ಇದು ಮಾತ್ರನೇ ಇನ್ನು ಪೆಂಡಿಂಗ್ ಇರೋದು ಗೈಸ್. ಈ ಟೈಲ್ಸ್ ಕ್ಲೀನ್ ಮಾಡಿಬಿಡ್ತಾರೆ ಅಷ್ಟೇ. ನೋಡಿ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ, ಅಲ್ಲೂ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಜಸ್ಟ್ ಇವಾಗ ಇದನ್ನ ತೊಳೆದುಬಿಟ್ಟು ಇದೆಲ್ಲ ಫುಲ್ಲು ಕ್ಲೀನ್ ಮಾಡಿಬಿಟ್ರೆ ಅಪ್ಪ ಮುಗ್ದೋಯ್ತು ಕಿಚನ್ ಕೆಲಸ. ಹಾಲ್ದೇನು ಅಷ್ಟು ಕೆಲಸ ಇಲ್ಲ ಗೈಸ್, ಬರೀ ಧೂಳು ಹೊಡಿಬೇಕು. ಅದಾದಮೇಲೆ ಅದೇ ಹೇಳಿದ್ನಲ್ಲ ಸೋಕೇಶು, ಅದೊಂದು ಕ್ಲೀನ್ ಮಾಡಿದ್ರೆ ಹಾಲ್ ಕೆಲಸ ಮುಗೀತು ಆಲ್ಮೋಸ್ಟು. ಸೊ ಅದಕ್ಕೆ ಬ್ಯಾಗ್ ಸಿಕ್ಕಾಪಟ್ಟೆ ಪೇಯ್ನ್ ಬರ್ತಿದೆ. 1 ಗಂಟೆಯಿಂದ ಸ್ಟಾರ್ಟ್ ಮಾಡಿರೋದು ಗೈಸ್ ನನ್ನ ಕೆಲಸ. 1 ಗಂಟೆಯಿಂದ 9 ಗಂಟೆ ಆಯಿತು, ಇನ್ನೂ ಆಗಿಲ್ಲ. ಸೊ ಕಿಚನ್ ಕ್ಲೀನ್ ಮಾಡೋ ಒಳಗಡೆ ಒಂದು 10 ಗಂಟೆ 10:30 ಆಗುತ್ತೆ, ಮನೆಯೆಲ್ಲ ಕ್ಲೀನಾಗಿ ಗುಡಿಸೋ ಒಳಗಡೆ. ಹಾಗೆ ಈ ಸ್ಟ್ಯಾಂಡ್ ಒಂದಿದೆ ಗೈಸ್, ಈ ಸ್ಟ್ಯಾಂಡು ತೊಳ್ದು ಅಲ್ಲಿ ಎತ್ತಿಗೆ ಬಿಡೋಣ ಅಂತಿದ್ದೀನಿ ಗೈಸ್. ಯಾಕಂದರೆ ಇದೇನು ಯೂಸ್ ಇಲ್ಲ, ಇಲ್ಲಿ ಸುಮ್ಮನೆ ಇಕ್ಕಿ ಚೆನ್ನಾಗಿಲ್ಲ. ಅದಕ್ಕೆ ಆ ಸ್ಟ್ಯಾಂಡನ್ನ ತೊಳ್ದು ಮೇಲೆ ಎತ್ತಿಗೆ ಬಿಡ್ತೀನಿ. ಆಮೇಲೆ ಆ ಬಾಕ್ಸ್ಗಳಿದೆಯಲ್ವಾ, ಟಿಫನ್ ಬಾಕ್ಸ್ಗಳು, ಅದೆಲ್ಲ ಅಲ್ಲಿ ಹಿಂದೆ ತುಂಬ ಜಾಗ ಇದೆ, ಅಲ್ಲಿ ಜೋಡಿಸ್ಕೊತೀನಿ. ಯಾವ್ದಾವ್ದು ಯೂಸ್ ಮಾಡಲ್ವೋ ಅದೆಲ್ಲ ಎತ್ತಿ ಮೇಲೆ ಹಾಕ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನಾಳೆ ಏನು ಮಾಡೋದು, ಏನು ಮಾಡದಿರೋದು ಎಲ್ಲ ನೋಡೋಣ. ಸೊ ಬನ್ನಿ ಇವಾಗ ಅದನ್ನು ತೊಳೆದ್ಬಿಟ್ಟು ಟೈಲ್ಸ್ ಕ್ಲೀನ್ ಮಾಡೋ ಟೈಮಲ್ಲಿ ಮಿಕ್ಸಿ ಏನಪ್ಪ ಈ ಪಟ್ಟಿ ಗಲೀಜೈತೆ, ಎಷ್ಟು ವರ್ಷ ಆಯಿತು ಇವಳು ತೊಳ್ದು ಅಂತ ಅನ್ಕೊಬೇಡಿ ಗಾಯ್ಸ್. ಮಿಕ್ಸಿ ಎಲ್ಲ ನಾನು ಕೆಳಗಡೆ ಇಟ್ಟಿರ್ತೀನಲ್ವಾ, ಒಗ್ಗರಣೆ ಹಾಕೋದು, ಸಾರು ಅದೆಲ್ಲ ಎಗರ್ತಾ ಇರುತ್ತೆ, ಅದಕ್ಕೆ ಕ್ಲೀನ್ ಮಾಡೋಣ ಅಂತ ಸೋಪ್ ತೊಗೊಂಡು ಹಾಗೆ ಸ್ಟೀಲ್ನರಲ್ಲಿ ಕ್ಲೀನಾಗಿ ಎಲ್ಲ ಉಜ್ಕೊಂಡೆ ಗಾಯ್ಸ್. ಉಜ್ಕೊಂಡು ಹಾಗೆ ಒರೆಸ್ಕೊಳ್ಳೋಣ ಅಂತ ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸ್ಕೊಂಡೆ. ಇವಾಗಲೇ ನಮ್ಮ ಮಿಕ್ಸಿ ನೆಟ್ಟಿಗೆ ವರ್ಕ್ ಆಗಲ್ಲ ಗಾಯ್ಸ್. ನಾನು ಈ ಪಾರ್ಟಿ ಕ್ಲೀನ್ ಮಾಡ್ತಿದ್ದೀನಿ, ನೆಕ್ಸ್ಟ್ ಟೈಮ್ ವರ್ಕ್ ಆಗುತ್ತೋ ಇಲ್ವೋ ಅಂತ ನನಗೆ ಡೌಟ್ ಹೊಡಿತಾ ಇದೆ.
ಇಲ್ಲಿ ಇಕ್ಕೊಂಡ್ರೆ ಹೇಗಿರುತ್ತೆ ಅಂತ ಇಕ್ಕಿ ನೋಡ್ತಿದ್ದೀನಿ ಗಾಯ್ಸ್. ಬಟ್ ಏನಂದರೆ ಇಲ್ಲಿ ಇಕ್ಕಿದ್ರೆ ನನಗೆ ಯೂಸೇ, ಯಾಕಂದರೆ ಇಲ್ಲಿ ಮಿಕ್ಸಿ ಇಕ್ಕೊತೀನಿ, ಹಾಗೆ ಇಲ್ಲಿ ಇದ್ರ ಮೇಲ್ಗಡೆ ಸೌಟ್ಗಳು ಇಕ್ಕೊಬಿಡ್ತೀನಿ, ಇಲ್ಲಿ ಕೆಳಗಡೆ ಉಪ್ಪು ಎಣ್ಣೆ ಇಕ್ಕೊಳ್ಬೋದು, ಚೆನ್ನಾಗೇ ಇರುತ್ತೆ. ಬಟ್ ಏನಂದರೆ ನಂಗೆ ಚಪಾತಿ ಸುಡೋಕೆ ಪ್ರಾಬ್ಲಮ್ ಆಗುತ್ತೆ, ನನಗೆ ಎರಡು ಜಾಗ ಇರೋಲ್ಲ, ಅದಕ್ಕೆ ಯೋಚನೆ ಮಾಡ್ತಿದ್ದೀನಿ ಏನು ಮಾಡೋದು ಗೊತ್ತಿಲ್ಲ. ಸದ್ಯಕ್ಕೆ ಹೆಂಗಿತ್ತೋ ಫಸ್ಟ್ ಹಂಗೆ ಇಕ್ಕೋಣ ಗಾಯ್ಸ್, ಚೆನ್ನಾಗಿರೋ ಮನೆಗೆ ಹೋದರೆ ಅದಾದಮೇಲೆ ನೋಡ್ಕೊಳ್ಳೋಣ. ಓಕೆ, ಫಸ್ಟು ಇಲ್ಲಿಂದ ಇಲ್ಲಿ ತನಕ ಒರೆಸ್ಕೊಂಬಿಡ್ತೀನಿ ಗಾಯ್ಸ್, ಅದಾದಮೇಲೆ ಆ ಕಡೆಗೆ ಹೋಗೋಣ. ಓಕೆ, ಫಸ್ಟೆಲ್ಲ ವಾರನೂ ಇದೆಲ್ಲ ಡೀಪ್ ಕ್ಲೀನಿಂಗ್ ಮಾಡ್ಕೊತಾ ಇದ್ದೆ ಗಾಯ್ಸ್, ಗುರುವಾರ. ಬಟ್ ಈ ನಡುವೆ ಸೋಂಬೇರಿ ಆಗ್ಬಿಟ್ಟಿದ್ದೀನಿ, ಮತ್ತೆ ಸ್ಟಾರ್ಟ್ ಮಾಡಬೇಕು. ವಾರದಲ್ಲಿ ಒಂದು ದಿವಸ ಫುಲ್ಲು ಟೈಲ್ಸ್ ಎಲ್ಲ ಒರೆಸ್ಕೊಳ್ಳೋ ಡೀಪ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು. ಮತ್ತೆ ಸ್ವಿಚ್ ಬೋರ್ಡ್ ಎಲ್ಲ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ. ಶಾಕಿಗೆ ಕೊಡ್ದು ಬಿಡೋದು ಗಾಯ್ಸ್, ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಗಾಯ್ಸ್. ವಾರಕ್ಕೊಂದ್ಸತಿ ಗುರುವಾರ ಫುಲ್ ಡೀಪ್ ಕ್ಲೀನಿಂಗ್ ಇಕ್ಕೊಬಿಡ್ತೀನಿ, ಟೈಲ್ಸ್ ಎಲ್ಲ ಒರೆಸ್ಕೊಳ್ಳೋದು. ಫಸ್ಟ್ ಹಂಗೆ ಗಾಯ್ಸ್ ಮಾಡ್ತಿದ್ದೆ, ಈ ನಡುವಿನ ಸೋಂಬೇರಿ ಆಗ್ಬಿಟ್ಟಿದ್ದೀನಿ. ಕ್ಲೀನ್ ಆಯಿತು. ಸೊ ಅದಕ್ಕೆ ಇದೆಲ್ಲ ಇಲ್ಲಿ ಇಟ್ಬಿಟ್ಟು ಇವಾಗ ಅಷ್ಟು ಪಾರ್ಟ್ನೂ ಕ್ಲೀನ್ ಮಾಡಿಬಿಡೋಣ. ಓಕೆ, ಫಸ್ಟು ಈ ಸ್ವಿಚ್ ಬೋರ್ಡ್ ಹತ್ರ ಇರೋ ಟೇಪ್ ತೆಗೆದುಬಿಟ್ಟು ಟೇಪ್ ಬೇರೆ ಹಾಕೋಣ ಬನ್ನಿ. ಆ್ಯಕ್ಚುಲಿ ನಾನು ಇಲ್ಲಿ ಏನಕ್ಕೆ ಟೇಪ್ ಹಾಕಿದ್ದೀನಿ ಅಂದರೆ, ಇದು ಸ್ವಿಚ್ ಬೋರ್ಡ್ ಕಿತ್ತೋಗಿದೆ ಗಾಯ್ಸ್, ಸೀರೆ ತೋರಿಸ್ತೀನಿ. ತುಂಬ ದಿವಸ ಆಯ್ತು ಇದು ಚೇಂಜ್ ಮಾಡಿ, ವೀಕ್ಲಿ ಒನ್ಸ್ ಮಾಡ್ತಿದ್ದೆ. ಈ ಕಾರಣಕ್ಕೆ ನಾನು ಅದು ಹಾಕಿಕ್ಕಿರೋದು. ಇದು ಒಡೆದೋಗಿದೆ, ನಾವು ಬರೋಕ್ಕಿಂತ ಮುಂಚೆಯಿಂದನೂ ಇದು ಸ್ವಿಚ್ ಬೋರ್ಡ್ ಹಾಗೇ ಇತ್ತು. ಸೊ ಅದಕ್ಕೆ ನಾನು ಇದರಿಂದ ತುಂಬ ಹಿಂಗೆ ಬಿಟ್ಬಿಟ್ಟಿದೆ ಗಾಯ್ಸ್, ಇದ್ಕೊಳ್ಳಿ ನಾನು ಯೂಸ್ ಮಾಡಲ್ವಲ್ಲ ಅಂತ. ಬಟ್ ಸಿಕ್ಕಾಪಟ್ಟೆ ಕಾಕ್ರೋಚ್ಗಳು ಬರೋ ಸ್ಟಾರ್ಟ್ ಆಯ್ತು ಇದರಿಂದ, ಅದಕ್ಕೆ ನಾನು ಆವಾಗಿಂದನೂ ಯೂಸ್ ಮಾಡಲ್ವಲ್ಲ, ಟೇಪ್ ಹಾಕ್ಬಿಡೋಣ ಅಂತ ಟೇಪ್ ಹಾಕಿಕ್ಕಿದ್ದೆ ಅಷ್ಟೇ. ಹಾಕೋಕ್ಕೂ ಮುಂಚೆ ಫಸ್ಟು ಕ್ಲೀನಾಗಿ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಸ್ಟೀಲ್ ನಾಟ್ ತೊಗೊಂಡು ಸೋಪ್ ಹಾಕ್ಕೊಂಡು ಕ್ಲೀನಾಗಿ ಉಜ್ಕೊಂಡೆ. ಇನ್ಮೇಲಂತೂ ಒಂದು ಡಿಸೈಡ್ ಆಗಿಬಿಟ್ಟಿದ್ದೀನಿ ಗೈಸ್, ಏನಂದರೆ ವಾರನೂ ನಾನು ಮತ್ತೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಡುವೆ ಹಾಗೆ ಬಿಟ್ಬಿಟ್ಟು ಸಿಕ್ಕಾಪಟ್ಟೆ ಕಿಚನ್ ಗಲೀಜಾಗಿತ್ತು, ಅದಕ್ಕೆ ಮತ್ತೆ ನಾನು ವಾರಕ್ಕೆ ಒಂದ್ಸತಿ ಡೀಪ್ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊತೀನಿ. ಹಾಗೆ ಕ್ಲೀನಾಗಿ ಒರೆಸ್ಕೊಂಬಿಟ್ಟು ಫಸ್ಟು ಪ್ಲಾಸ್ಟರ್ ಹಾಕಿ ಮುಗಿಸ್ಬಿಡೋಣ ಅಂತ ಪ್ಲಾಸ್ಟರ್ನ ಹಾಕ್ಕೊಂಡೆ. ಅದಾದಮೇಲೆ ಕೆಳಗಡೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಫಸ್ಟು ಸ್ವಿಚ್ ಬೋರ್ಡ್ಗೆ ಪ್ಲಾಸ್ಟರ್ನ ಹಾಕ್ಕೊಂಡೆ ಕ್ಲೀನಾಗಿ. ಹಾಗೆ ಗ್ಯಾಸ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಗ್ಯಾಸ್ ಕ್ಲೀನ್ ಮಾಡ್ಕೊಳ್ಳೋಕೆ ಬಂದೆ. ಸೋಪ್ ಹಾಕಿ ಕ್ಲೀನಾಗಿ ಒರೆಸ್ಕೊಂಡು ಗ್ಯಾಸ್ ಒರೆಸ್ಕೊಳ್ಳೋಣ ಅಂತ ಗ್ಯಾಸ್ ಒರೆಸ್ಕೊತಾ ಇದ್ದೆ. ನಾನು ಎಷ್ಟು ಡೀಪ್ ಕ್ಲೀನಿಂಗ್ ಮಾಡ್ತಿದ್ದೀನಿ ಅಂದರೆ ಗಾಯ್ಸ್, ಗ್ಯಾಸ್ ಮೇಲಿರೋ ಬರ್ನಲ್ನ ಕೂಡ ಯಾಕೆ ಇದನ್ನ ಮಾತ್ರ ತೊಳೆದಿರ ಇಕ್ಬೇಕು ಅಂದ್ಬಿಟ್ಟು ಅದನ್ನು ತೊಳೆದಿಕ್ಬಿಟ್ಟಿದ್ದೆ ಮುಂಚೆನೆ. ತೊಳೆದಿಕ್ಬಿಟ್ಟು ಕ್ಲೀನಾಗಿ ಗ್ಯಾಸ್ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಅದಾದಮೇಲೆ ಬರ್ನಲ್ನ ಒಂದು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಬರ್ನಲ್ನ ಹಾಕಿದೆ. ನೋಡಿ ಎಷ್ಟು ಕ್ಲೀನಾಗಿ ಇಕ್ಕೊತೀನಿ ಮನೆ ಅಲ್ವಾ. ನಮ್ಮ ಸುತ್ತಮುತ್ತ ಇರೋ ಹತ್ರ ಕ್ಲೀನಾಗಿದ್ರೇನೆ ಗಾಯ್ಸ್ ಇರೋದಕ್ಕೆ ಇಷ್ಟ ಆಗೋದು. ನಾನು 2000 years later ನೋಡಿ ಗಾಯ್ಸ್, ನಮ್ಮ ಕಿಚನ್ ಎಷ್ಟು ಕ್ಲೀನ್ ಆಗೈತೆ. ಅಪ್ಪ, ಕಿಚನ್ ಎಲ್ಲ ಕ್ಲೀನ್ ಆಗಿದ್ದಾಯಿತು. ನಾಳೆ ಇದೆಲ್ಲ ಜೋಡಿಸ್ಬೇಕು, ಪಾತ್ರೆನೂ ಜೋಡಿಸ್ಬೇಕು. ಹಾಗೆ ಕೆಳಗಡೆನೂ ಕ್ಲೀನಾಗಿ ತೊಳ್ಕೊಂಡೆ ಗೈಸ್, ನೀರು ಹಾಕ್ಕೊಂಡು ಕಸ ಇಕ್ತಾ ಇದ್ವಲ್ಲ ಅದಕ್ಕೆ ಅದು ತೊಳ್ಕೊಬಿಟ್ಟೆ. ಈ ಕಡೆದು ಮನೆ ಒರೆಸೋ ಟೈಮಲ್ಲಿ ಒರೆಸ್ಕೊಬಿಡ್ತೀನಿ ಒಂದು ಟೈಮು ಅಷ್ಟೇ. ಕಿಚನ್ ಕೆಲಸ ಎಲ್ಲ ಮುಗೀತು, ನೋಡ್ಕೊಳ್ಳಿ ಒಂದ್ಸತಿ. ಅದೇ ಐಟಮ್ ಎಲ್ಲ ನಾಳೆ ಹಾಕಬೇಕು ಬಾಕ್ಸ್ ಒಣಗಾದ್ಮೇಲೆ. ಸೊ ಈ ಥರ ಕಿಚನ್ ಎಲ್ಲ ಕ್ಲೀನ್ ಆಗೈತೆ. ಇವಾಗ ನೋಡಿ ಇನ್ನೂ ಮಲ್ಕೊಂಡೇ ಇದ್ದಾಳೆ. ಅಮ್ಮ ಇಷ್ಟು ಕಷ್ಟಪಡ್ತೈತೆ, ಹೆಲ್ಪ್ ಮಾಡೋಣ ಅಂತ ಇಲ್ದಿರ ಮಲ್ಕೊಂಡಿದ್ಯಲ್ಲ ಸ್ವಾಮಿ. ಹಾಂ, ಇದಕ್ಕೆ ನಾ ಹೆಣ್ಮಗುನ ಎತ್ತಿರೋದು ನಾನು ಮಲ್ಗೋಕ್ಕೆ. ಹಾಂ, ಛೀ ಹೋಗು. ಯಾರವಿನ ಸ್ವಲ್ಪ ಬೈದ್ಬಿಟ್ಟು ಹಾಗೆ ಕಸ ತುಂಬಿಸೋಣ ಅಂತ ವಾಟರ್ ಬಾಟ್ಲ್ಗಳೆಲ್ಲ ತುಂಬ್ಸೋಕೆ ಬಂದೆ.
ರೂಮಲ್ಲಿ ಕೆಲಸ ಎಲ್ಲ ಮುಗ್ದಾದ್ಮೇಲೆ ರೂಮಲ್ಲೆಲ್ಲ ಕಸ ಗುಡ್ಸ್ಕೊಬಿಟ್ಟೆ. ಹಾಗೆ ಕಿಚನ್ ಕೆಲಸನೂ ಮುಗೀತಲ್ವ ಅಂದ್ಬಿಟ್ಟು ಕಿಚನಲ್ಲೂ ಕ್ಲೀನಾಗಿ ಕಸ ಗುಡ್ಸ್ಕೊಬಿಟ್ಟೆ. ಏನು ಯೋಚನೆ ಮಾಡ್ತಿದ್ದೀನಿ ಅಂದರೆ, ಹಾಲಲ್ಲಿ ಬರೀ ಧೂಳು ಹೊಡೆದು ಈ ಸೋಕೇಶ್ ಒಂದು ಕ್ಲೀನ್ ಮಾಡೋದು ಅಷ್ಟೇ ಅಲ್ವಾ. ಸೊ ಮುಗಿಸ್ಬಿಟ್ಟು ಮಲ್ಗೋಣ. ನಾಳೆ ನನಗೇನು ದೇವ್ರದ್ದು ರೆಡಿ ಮಾಡಬೇಕು. ಅದಾದಮೇಲೆ ಬಾತ್ರೂಮು ಟೈಲ್ಸ್ ಫುಲ್ ತೊಳಿಬೇಕು ನಾಳೆ, ವಾಶ್ರೂಮ್ದು. ಇವತ್ತು ಇದೊಂದು ಮಾಡಿಬಿಟ್ರೆ ನಾಳೆ ಅದು ಫ್ರಿಜ್ ಕ್ಲೀನ್ ಮಾಡೋದು ಮರ್ತೋಗಿದ್ದೀನಿ ಗಾಯ್ಸ್. ಪಾತ್ರೆ ತೊಳಿಬೇಕು. ಸೊ ಅದಕ್ಕೆ ಇವಾಗ ಏನು ಮಾಡ್ತೀನಿ ಅಂದರೆ, ನಾನು 1 ಗಂಟೆ ತನಕ ಹೆಂಗಿದ್ರು ನಂಗೆ ನಿದ್ದೆ ಬರೋಲ್ಲ. ಎಷ್ಟೇ ಹೋಗಿ ಬೆಡ್ ಮೇಲೆ ಬಿದ್ದಿದ್ರು ನನಗೆ 1 ಗಂಟೆ 2 ಗಂಟೆ ತನಕ ನಿದ್ದೆ ಬರೋಲ್ಲ. ವಿಡಿಯೋ ಎಡಿಟ್ ಮಾಡಿ ಮಲ್ಗೋ ಒಳಗಡೆ ಹಾಗೆ ಅಭ್ಯಾಸ ಆಗ್ಬಿಟ್ಟೈತೆ. ಅದಕ್ಕೆ ಇವಾಗ ಏನು ಮಾಡ್ತೀನಿ ಅಂದರೆ, ಹಾಲು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಹಾಲು ಕ್ಲೀನ್ ಮಾಡಿಕೊಂಡು ಒಂದೇ ಸರ್ತಿ ಕೆಲಸ ಮುಗಿಸ್ಬಿಡೋಣ ಅಂತಿದ್ದೀನಿ. ಏನಂತೀರಾ? ಯಾಕಂದರೆ ಮತ್ತೆ ನಾಳೆ ಆದರೂ ನಾನೇ ಮಾಡಬೇಕು ಗಾಯ್ಸ್. ಇವತ್ತು ಹೆಂಗಿದ್ರೂ ಫುಲ್ ಮಾಡಿಬಿಟ್ಟಿದ್ದೀವಿ. ಇನ್ನು ಹಾಲು ಒಂದು ಯಾಕೆ ಪೇಂಟಿಂಗು. ಫಸ್ಟ್ ಧೂಳು ಹೊಡೆದ್ಬಿಡ್ತೀನಿ. ಅದಾದಮೇಲೆ ಫಸ್ಟ್ ಸೋಕೇಶ್ ಕ್ಲೀನ್ ಮಾಡಿಬಿಡ್ತೀನಿ. ಅದಾದಮೇಲೆ ಸೋಕೇಶಿಂದ ಹಂಗೆ ಧೂಳು ಹೊಡ್ಕೊಂಬಿಡ್ತೀನಿ. ಆಮೇಲೆ ಈ ಕಡೆ ಆ ಕಡೆ ಎಲ್ಲ ಧೂಳು ಹೊಡೆದ್ಬಿಟ್ಟು ಕ್ಲೀನ್ ಮಾಡ್ಕೊಬಿಡ್ತೀನಿ ಅಷ್ಟೇ. ಇನ್ನು ಬಟ್ಟೆ ಬೇರೆ ಒಗಿಬೇಕು ಗಾಯ್ಸ್. ಇವತ್ತೇ ಮಾಡ್ಕೊಬಿಡ್ತೀನಿ ಹಾಲ್ ಕೆಲಸ ಎಲ್ಲ. ನಾಳೆ ಬರೀ ಬಟ್ಟೆ ಒಗ್ದಾಕ್ಬಿಟ್ಟು ವಾಶ್ರೂಮ್ ತೊಳೆದ್ಬಿಟ್ಟು ಸ್ನಾನ ಮಾಡ್ಕೊಂಬಂದು ದೇವ್ರ ಕೆಲಸ ಎಲ್ಲ ನಾಳೆನೇ ಮುಗಿಸ್ಬಿಟ್ರೆ ನಾಳಿದ್ದು ಬೆಳಗ್ಗೆ ಬೇಗನೆ ಎದ್ದು, ಸೋಮವಾರ ಬೆಳಗ್ಗೆ ಬೇಗನೆ ಎದ್ದು ಶಿವಗೆ ಪೂಜೆ ಮಾಡಿಕೊಂಡು ಮತ್ತೆ ನಾನು ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗಿ ಏನೇನೆಲ್ಲ ಮಾಡ್ತೀನಿ ಅನ್ನೋದನ್ನ ನೀವು ವೆಯ್ಟ್ ಮಾಡಿ ನೋಡಿ, ಅದರದ್ದು ಲಾಗ್ ಹಾಕ್ತೀನಿ. ಸೊ ಅಷ್ಟೇ ಗಾಯ್ಸ್. ಸೊ ನಾನು ಇವಾಗೆ ಸ್ಟಾರ್ಟ್ ಮಾಡ್ಕೊತೀನಿ ಹಾಲ್ ಕೆಲಸನೂ. ಅದು ಮುಗಿಸ್ಬಿಟ್ರೆ ಒಂದು ತಲೆನೋವಿರಲ್ಲ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ವಾಶ್ರೂಮ್ ಬಾಕಲು ತೆಗೆದಿದೆ ಅಂತ ಏನು ಅನ್ಕೋಬೇಡಿ. ಇಲ್ಲಿ ನೋಡಿ, ಸ್ಟ್ಯಾಂಡ್ಗಳೆಲ್ಲನೂ ಇಕ್ಕಿದ್ದೀನಿ ತೊಳೆಯೋಕ್ಕೆ. ಸ್ಟ್ಯಾಂಡು 1-2 ಬಾಕ್ಸ್, ಅದೇ ಪಿಂಕ್ ಕಲರ್ದು ಬಾಕ್ಸು, ಅದು 2 ಬೇಕು ಗಾಯ್ಸ್. ಅದಕ್ಕೆ ತೊಳೆಯೋಕೆ ಇಕ್ಕಿದ್ದೀನಿ. ಡಿಪೋಕ್ಕೆ ಇನ್ನೂ ಇಲ್ಲೇ ಇಕ್ಕಿದ್ದೀನಿ. ಅದಕ್ಕೆ ಅದು ದೊಡ್ಡದು ಇತ್ತಲ್ಲ, ಅದು ಕ್ಲೀನಾಗಿ ತೊಳೆದ್ಬಿಟ್ಟು ದೊಡ್ಡದ್ರಲ್ಲಿ ಡಿಪೋಕ್ಕೆ ಹಾಕಿಕ್ಬಿಡ್ತೀನಿ. ಚಿಕ್ಕದ್ರಲ್ಲಿ ನಾನು ನಾರ್ಮಲ್ ಯೂಸ್ ಮಾಡೋ ಹಾಕ್ಕೊಂಡಿದ್ದೆ. ಸೊ ಅದಕ್ಕೆ ಅದು ಬೇಕು ಅಂತ ಅಲ್ಲಿ ನಾನು ತೊಳೆಯೋಕೆ ಇಕ್ಕಿದ್ದೀನಿ. ಸೊ ಇವಾಗ ಮಾತಾಡ್ಕೊಂಡಿದ್ರೆ ಟೈಮ್ ವೇಸ್ಟ್ ಗಾಯ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಏನು ಮಾಡೋಕ್ಕಾಗಲ್ಲ ಗಾಯ್ಸ್. ನೋಡಿ ಬೆಡ್ಶೀಟ್ಗಳೆಲ್ಲ ಒಗಿಬೇಕು ಅಂತ ಕಂಫರ್ಟು, ನಿರ್ಮಾ ಪುಡಿ, ಸೋಪ್ ಪುಡಿ ಎಲ್ಲ ತಂದಿಕ್ಕಿದ್ದೀನಿ. ಇವತ್ತೇ ಒಗ್ದುಬಿಡೋಣ ಅಂದ್ಕೊಂಡೆ, ಬಟ್ ನೀರು ಬರ್ತಾ ಇಲ್ಲ. 2 ಸತಿ ಹೇಳ್ಬಿಟ್ಟೆ ಗಾಯ್ಸ್ ಇವತ್ತು ಮೋಟ್ರ್ ಹಾಕಿ ಅಂತ. ಯಾಕಂದರೆ ನನಗೆ ಸಿಕ್ಕಾಪಟ್ಟೆ ಪಾತ್ರೆಗಳಿತ್ತಲ್ಲ, ಅದೆಲ್ಲ ತೊಳಿಬೇಕು ಅನ್ನೋದಕ್ಕೆ ಕಾರಣದಕ್ಕೆ 2 ಸತಿ ಹೇಳಿದೆ ಮೋಟ್ರ್ ಹಾಕಿ ಅಂತ. ಇನ್ನೊಂದು ಸತಿ ಹೇಳಕ್ಕೆ ನಂಗೆ ಮನಸ್ಸು ಇಲ್ಲ, ಟೈಮು ಆಗಿಬಿಟ್ಟೈತೆ. ಸೊ ಪರವಾಗಿಲ್ಲ, ಅಲ್ಲಿ ಬಕೆಟಲ್ಲಿ ಇರೋದ್ರಲ್ಲಿ ಅಷ್ಟು ಪಾತ್ರೆ ತೊಳ್ಕೊಬಿಡ್ತೀನಿ. ಅದಾದಮೇಲೆ ಲಾಸ್ಟಲ್ಲಿ ತೊಳ್ಕೊಳ್ಳೋಣ ಗಾಯ್ಸ್. ಇವಾಗ ಫಸ್ಟು ನಮ್ಮ ಹಾಲ್ ಕ್ಲೀನ್ ಮಾಡೋಣ ಬನ್ನಿ. ಸೋಕೇಶ್ ಮೇಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಲ್ಲಿರೋ ಸಾಮಾನೆಲ್ಲ ಎತ್ತಿ ಕೆಳಗಡೆ ಹಾಕ್ತಾಯಿದ್ದೆ. ಕೆಳಗಡೆ ಹಾಕ್ಕೊಂಡು ಅದಾದಮೇಲೆ ಸೋಕೇಶ್ ಮೇಲೆಲ್ಲ ಕ್ಲೀನಾಗಿ ಧೂಳು ಒರೆಸ್ಬಿಟ್ಟು ತ್ಯಾವ ಬಟ್ಟೆ ತೊಗೊಂಡು ಒರೆಸ್ಕೊಳ್ಳೋಣ ಇನ್ನೊಂದ್ಸತಿ ಅಂತ ತ್ಯಾವ ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸ್ಕೊಂಡೆ. ಸೋಕೇಶಲ್ಲಿ ಅಲ್ಲಿ ಮೇಲ್ ಕಾಣಿಸ್ತಾ ಇದೆಯಲ್ಲ, ಆ ಜಾಗದಲ್ಲಿ ಫೋಟೋ ಸಿಕ್ಕೊಂಡಿದ್ರೆ ಅಂತೂ ಸಖತ್ತಾಗಿರ್ತಿತ್ತು. ಸಿಕ್ಕಾಪಟ್ಟೆ ದೊಡ್ಡ ಜಾಗ ಇದೆ ಅಲ್ಲಿ. ಆದರೆ ನಾನು ಅಲ್ಲಿ ಇಕ್ಕೊಂಡಿಲ್ಲ, ಯಾಕಂದರೆ ಆ ಗೋಡೆ ಬಾತ್ರೂಮ್ ಗೋಡೆಗೆ ಅಟ್ಯಾಚ್ ಆಗಿರುತ್ತೆ. ಅದಕ್ಕೆ ನಮ್ಮ ಅತ್ತೆ ಬೇಡ ಅಲ್ಲಿ ಇಕ್ಕೊಳ್ಳೋದು, ಈ ಕಡೆ ಗೋಡೆಯಲ್ಲಿ ಇಕ್ಕೊಳ್ಳಿ ಪರವಾಗಿಲ್ಲ ಅಂದರು ಅಂತ ನಾನು ಈ ಕಡೆ ಗೋಡೆಯಲ್ಲಿ ಇಕ್ಕೊಂಡೆ. ನನ್ನ ನೇರ್ ಪೇಂಟ್ ಹೆಂಗಿದೆ ಗಾಯ್ಸ್. ಆಮೇಲೆ ಸೊ ನೋಡಿ ಗಾಯ್ಸ್, ಇಲ್ಲಿ ಗಾಯ ಮಾಡ್ಕೊಂಡೆ. ಅನ್ಕೊಂತಾನೆ ಇದ್ದೆ ಏನು ಗಾಯ ಮಾಡ್ಕೊಂಡಿರ ಕೆಲಸ ಮಾಡ್ತಿದ್ದೀನಿ ಅಂತ ಅನ್ಕೊಂಡು ಒಳಗಡೆ ಗಾಯ ಆಗೋಯ್ತು, ನೋತು. ಕ್ಲೀನಾಗಿ ಮಾಡಿದ್ದೀನಿ. ಇವಾಗ ಫ್ರಿಜ್ ಮೇಲೆ ಕ್ಲೀನ್ ಮಾಡೋಣ ಬನ್ನಿ. ಫ್ರಿಜ್ ಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಲ್ಲಿನೂ ಅಷ್ಟೇ ಗಾಯ್ಸ್, ಅಲ್ಲಿರೋದೆಲ್ಲ ತೆಗೆದುಬಿಟ್ಟು ಇವತ್ತು ನಾನು ಫ್ರಿಜ್ ಮೇಲಿರೋ ಬಟ್ಟೆ ಎಲ್ಲ ಒಗಿಬೇಕು ಅಂತ ಅಂದ್ಕೊಂಡೆ. ಅದಕ್ಕೆ ಅಲ್ಲಿರೋ ಥಿಂಗ್ಸ್ ಎಲ್ಲ ಎತ್ತಿ ಒಂದು ಕವರಲ್ಲಿ ಹಾಕಿಕ್ಕೋಣ ಅಂತ ಆ ಬ್ಯಾಗಲ್ಲಿ ಹಾಕಿರೋ ಥಿಂಗ್ಸ್ ಎಲ್ಲ ತೆಗ್ದು ಹಾಗೆ ಫ್ರಿಜ್ ಮೇಲೆಲ್ಲ ಒರೆಸ್ಕೊಳ್ಳೋಣ ಅಂತ ತ್ಯಾವ ಬಟ್ಟೆ ತೊಗೊಂಡು ಫ್ರಿಜ್ ಮೇಲೆಲ್ಲ ಕ್ಲೀನಾಗಿ ಒರೆಸ್ಕೊಂಡೆ. ಹಾಗೆ ಫ್ರಿಜ್ ಒಳಗಡೆನೂ ಒರೆಸ್ಕೊಬಿಡೋಣ ಅಂತ ಫ್ರಿಜ್ಜಲ್ಲಿರೋ ಸಾಮಾನೆಲ್ಲ ಈಚೆ ತೆಗ್ದು
ಫ್ರಿಜ್ಜಲ್ಲಿರೋ ಪಾತ್ರೆನೂ ತೊಳಿಬೇಕಾಗಿತ್ತಲ್ಲ, ಅದೆಲ್ಲ ಸೈಡ್ಗೆ ಇಕ್ಬಿಟ್ಟು ಹಾಗೆ ಫ್ರಿಜ್ಜಲ್ಲಿ ಏನೇನಿದೆಯೋ ಅದೆಲ್ಲ ಒಂದು ಕವರ್ಗೆ ಹಾಕಿಕ್ಕೋಣ ಅಂತ ಕವರಲ್ಲಿ ಹಾಕಿಕ್ಕಿದೆ. ಹಾಗೆ ಫ್ರಿಜ್ಜನ್ನು ಕ್ಲೀನಾಗಿ ತ್ಯಾವ ಬಟ್ಟೆ ಮಾಡಿಕೊಂಡು ತ್ಯಾವ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಂಡೆ. ಫ್ರಿಜ್ ಏನು ಅಷ್ಟು ಗಲೀಜಿದ್ದಿಲ್ಲ ಗೈಸ್, ಯಾಕಂದರೆ ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಲ್ವ ಹಾಲು ಚೆಲ್ಲೋಗಿತ್ತು ಅಂತ, ಅವತ್ತು ಕ್ಲೀನ್ ಮಾಡ್ಕೊಂಡಿದ್ದೆ ಕ್ಲೀನಾಗಿ, ಅದಕ್ಕೆ ಅಷ್ಟೇನು ಗಲೀಜಿದ್ದಿಲ್ಲ. ಆದರೂ ಒಂದ್ಸತಿ ಒರೆಸ್ಕೊಬಿಡೋಣ, ಚಿಕನ್ ಎಲ್ಲ ಇಕ್ಕಿರ್ತೀವಲ್ಲ ಫ್ರಿಜ್ಜಲ್ಲಿ ಅಂತ ಕ್ಲೀನಾಗಿ ಫ್ರಿಜ್ಜೆಲ್ಲ ಒರೆಸ್ಕೊಂಡು ಫ್ರಿಜ್ಜಲ್ಲಿರೋ ಪಾತ್ರೆ ಎಲ್ಲ ತೊಗೊಂಡೆ ತೊಳೆಯೋದಕ್ಕೆ. ಎಲ್ಲ ಒರೆಸ್ಕೊಂಡಿದ್ದಾಗಿತ್ತು. ಲಾಸ್ಟ್ಗೆ 2 ಬಾಕ್ಲು ಮಾತ್ರ ಇದ್ದಿದ್ದು, ರೂಮ್ ಬಾಕ್ಲು ಹಾಗೆ ಹಾಲ್ ಬಾಕ್ಲು. ರೂಮ್ ಬಾಕ್ಲೆಲ್ಲ ಒರೆಸ್ಕೊಂಡ್ಬಿಟ್ಟು ಹಾಗೆ ಹಾಲಲ್ಲಿರೋ ಬಾಕ್ಲು ಮೇನ್ ಡೋರ್ ಒರೆಸ್ಕೊಬಿಡೋಣ ಅಂತ ಕ್ಲೀನಾಗಿ ತ್ಯಾವ ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸ್ಕೊಂಡೆ. ಹಾಗೆ ನಿಮ್ಮ ಹತ್ರ ಇನ್ನೊಂದು ವಿಷಯ ಶೇರ್ ಮಾಡೋದು ಮರ್ತೋದೆ. ಏನಪ್ಪ ಅಂದರೆ, ಇದು ನಾನು ಹೋದ ವರ್ಷ ಏನೋ ಇಸ್ಕೊಂಡಿದ್ದು. ಸೊ ಸಖತ್ತಾಗೈತೆ ಗೈಸ್. ಇದೆಷ್ಟು ನಮಗೆ ಲೆಂತಿ ಬೇಕಂದರೆ ಅಷ್ಟು ಲೆಂತಿ ಮಾಡ್ಕೊಳ್ಬೋದು. ನೋಡಿ ಸಿಕ್ಕಾಪಟ್ಟೆ ಎಷ್ಟು ಲೆಂತಿ ಬೇಕಾದರೂ ಮಾಡ್ಕೊಳ್ಬೋದು. ಇದು ಧೂಳು ಕ್ಲೀನ್ ಮಾಡೋದು, ಧೂಳು ಒದ್ರೋದು. ಸೊ ಇದ್ರ ಲಿಂಕ್ ನಿಮ್ಗೆ ಏನಾದರೂ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ಕಳಿಸ್ಕೊಡ್ತೀನಿ. ಹಾಗೆ ಇದನ್ನ ವಾಶ್ ಕೂಡ ಮಾಡ್ಕೋಬೋದು. ನಾವು ಇದನ್ನ ವಾಶ್ ಮಾಡಿ ಮತ್ತೆ ಯೂಸ್ ಮಾಡ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಪ್ರಾಡಕ್ಟು. ಸೊ ಇದು ಅದೇ ರೀತಿ ಪ್ರಮೋಷನ್ ಅಲ್ಲ, ನನಗೆ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು, ಅದಕ್ಕೆ ನಿಮ್ಮ ಹತ್ರ ಹಂಚ್ಕೊತಿದ್ದೀನಿ. ಸೊ ಇದ್ರ ಲಿಂಕ್ ಬೇಕಂದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, 11:15 ಆಯಿತು ಫೈನಲಿ. ಇವಾಗ ಕೆಲಸ ಎಲ್ಲ ಮುಗೀತು. ಒಂದು ಹೆಲ್ಪ್ ಮಾಡಿಲ್ಲ ಗಾಯ್ಸ್ ಇವಳು ಅಪ್ಪ, ಬರೀ ರೂಮಲ್ಲೇ ಇದೆಲ್ಲ. ಫಸ್ಟ್ ನಾನು ಏನಕ್ಕೆ ರೂಮ್ ಕ್ಲೀನ್ ಮಾಡ್ಬಿಟ್ಟು ಅನ್ಸ್ಬಿಡ್ತು. ನನಗೆ ಗೊತ್ತು ಇವರಿಬ್ರು ಹಿಂಗೆ ರೂಮಲ್ಲೇ ಇರ್ತಾರಂತ, ಅದಕ್ಕೆ ಫಸ್ಟ್ ನಾನು ರೂಮಿಂದ ಸ್ಟಾರ್ಟ್ ಮಾಡಿದ ಕೆಲಸ ತಾನೇ. ನೋಡಿ ನನ್ನ ಹೇರ್ ಬ್ಯಾಂಡ್ ಚೆನ್ನಾಗಿದೆಯಾ ಗೈಸ್? ಸೊ ಎಲ್ಲ ಕೆಲಸ ಮುಗೀತು. ಇವಾಗ ಇಲ್ಲಿ ನೋಡಿ ತೋರಿಸ್ತೀನಿ. ಲಾಸ್ಟು ಫ್ರಿಜ್ ಸಾಮಾನೆಲ್ಲ ತೊಳ್ದು, ಹಾಗೆ ಅದು ಸ್ಟ್ಯಾಂಡು ಎತ್ತೆ ಕೈ ಗಂಟಲು ನೋತೈತೆ. ಫ್ರಿಜ್ ಸಾಮಾನೆಲ್ಲ ತೊಳ್ದು ಹಾಗೆ ಸ್ಟ್ಯಾಂಡ್ ತೊಳಿಬೇಕು. ಅದು ತೊಳೆದ್ರೆ ಎಲ್ಲ ಕೆಲಸ ಮುಗೀತು. ನಾಳೆ ಬೆಳಗ್ಗೆ ಎದ್ದು ಹೋಗೋ ಕಡೆ ನಾಳೆ ನಾಳೆ ಕಾಣಿಸ್ತೈತಲ್ಲ ಪಾತ್ರೆ, ಅದನ್ನ ಮಾತ್ರ ಜೋಡಿಸ್ಕೊಳ್ಬೇಕು ಅಷ್ಟೇ. ನನ್ನ ಮನೆ ಕೆಲಸ ಎಲ್ಲ ಮುಗೀತು ಗಾಯ್ಸ್, ಖುಷಿ ನನಗೆ. ಹಾಗೆ ನಿಮ್ಗೆ ಒಂದು ತೋರಿಸ್ತೀನಿ ಬನ್ನಿ ಗಾಯ್ಸ್, ಬನ್ನಿ ಗಾಯ್ಸ್. ನೋಡಿ ಇದು ನಮ್ಮ ಮನೆಗೆ ಬಂದಿರೋ ಹೊಸ ಹೋಮ್ ಥಿಯೇಟರು. ನಮ್ಮ ಹಸ್ಬೆಂಡ್ ಮೊನ್ನೆ ಇಸ್ಕೊಬಂದರು. ಇದನ್ನ ನಿಮ್ಮ ಹತ್ರ ಶೇರ್ ಮಾಡಿಲ್ಲ ಅಂತ ಇವಾಗ ಶೇರ್ ಮಾಡ್ತಿದ್ದೀನಿ. ನಮ್ಮ ಮನೇಲಿ ನ್ಯೂ ಆ್ಯಡೆಡ್ ಇದೊಂದು ಹೋಮ್ ಥಿಯೇಟರ್. ನೋಡಿದ್ರಲ್ವಾ, ಆಲ್ರೆಡಿ ತುಂಬಾ ಲಾಂಗ್ ಆಗಿಬಿಟ್ಟಿರುತ್ತೆ ವಿಡಿಯೋ. ಸೊ ಈ ವಿಡಿಯೋನ ಇಲ್ಲಿಗೆ ಸುಮ್ಮನೆ ಹೋಗ್ಬಿಡ, ಆ ಕಡೆ ತಲೆ ಕೆಡಿಸ್ಬೇಡ. ಹಿಂದೆನೂ ನೋಡಿ ಕಾಣಿಸ್ತಾ, ಆ ಕಡೆ ಹೋಗಮ್ಮ, ಆ ಕಡೆ ಹೋಗು. ಅದು ನಮ್ಮ ಹಸ್ಬೆಂಡ್ ಡ್ಯೂಟಿ. ಎಷ್ಟು ಕಸ ಬಂದೈತೆ ನೋಡಿ ಗಾಯ್ಸ್, ದೊಡ್ಡ ಕವರ್ ತುಂಬ ಕಸ ಬಂದೈತೆ. ಸೊ ಅದು ನಮ್ಮ ಹಸ್ಬೆಂಡ್ ಇವತ್ತು ನೈಟ್ಗೆ ಎತ್ಕೊಂಡೋಗಿ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ. ನನ್ನ ಕೆಲಸ ನಾನು ಮಾಡೇ ಮುಗಿಸಾಯ್ತು. ಇವಾಗ ನಾನೋಗಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಫ್ರೆಶ್ ಅಪ್ ಆಗಿ ಬರ್ತೀನಿ. ನಾಳೆಗೆ ಏನು ಕೆಲಸ, ನಾಳೆ ಏನು ಲಾಗ್ ಮಾಡಲ್ಲ ಗಾಯ್ಸ್. ಒಂದೇ ಸತಿ ನಿಮಗೆ ಮಂಡೇ ಸಿಗ್ತೀನಿ ನಾನು. ಸಂಡೇ ಯಾವ ರೀತಿ ಲಾಗ್ ಮಾಡಲ್ಲ ನಾನು, ಯಾಕಂದರೆ ಬರೀ ದೇವ್ರ ಕೆಲಸನೂ ವಾಶ್ರೂಮ್ ಕ್ಲೀನ್ ಮಾಡೋದು, ಬೆಡ್ಶೀಟ್ಗಳು ಚೇಂಜ್ ಮಾಡೋದು, ಇಷ್ಟೇ ನಾಳೆ ನನಗೆ ಬಾಕಿ ಇರೋ ಕೆಲಸ. ಸೊ ಅದಕ್ಕೆ ನಾಳೆ ನಾನು ಯಾವುದೇ ರೀತಿ ಲಾಗ್ ಮಾಡಲ್ಲ. ಸೊ ಈ ವಿಡಿಯೋ ತುಂಬಾ ಲೆಂತಿ ಆಗಿದೆ ಅಂತ ಅಂದ್ಕೊತೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮಾಡಿದ್ರೆ ನನ್ನ ಚಾನಲ್ ಕಸ ಎಲ್ಲ ಕಾಣಿಸ್ತೈತಿರಿ ಗಾಯ್ಸ್. ಪಾತ್ರೆ ಕಾಣಿಸ್ಲಿ, ಯಾಕಂದರೆ ನಾವು ತೊಳೆದಿರೋದಂತ ಎಲ್ಲರಿಗೂ ಗೊತ್ತಾಗಬೇಕಲ್ವಾ. ಸೊ ಗಾಯ್ಸ್, ಇದಾಯಿತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮಾಡಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆ ತನಕ ಎಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದೇ ಥರ ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ಮತ್ತೆ ನಾಳೆ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಬಾಯ್ ಗಾಯ್ಸ್. ಇಬ್ರು ಒಂದೇ ಸತಿ ಬಾಯ್ ಗಾಯ್ಸ್ ಎಲ್ಲನ. 1 2 3 ಬಾಯ್ ಗಾಯ್ಸ್, ಬಾಯ್. ಫ್ರಿಜ್ ಪಾತ್ರೆ ಎಲ್ಲ ತೊಳೆದಿದ್ದೀನಿ. ಹಾಗೆ ಇಲ್ಲಿ ಬನ್ನಿ, ಇಲ್ಲಿ ಫ್ರಿಜ್ ಒಳಗಡೆ ಹಾಕೋದಿದು, ಅದಾದಮೇಲೆ ಫ್ರಿಜ್ ಮೇಲೆ ಹಾಕೋ ಬಟ್ಟೆ, ಇದನ್ನು ಒಗ್ದಾಕ್ಬಿಟ್ಟೆ.